ಗ್ರೋ ಕನ್ನಡ ವೀಕ್ಷಕರಿಗೆ ಮನಿ ಗೈಡ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈಗೆಲ್ಲ ಟ್ರೇಡಿಂಗ್ ಅನ್ನೋದು ಒಂದು ರೀತಿ ಟ್ರೆಂಡ್ ಆಗ್ತಾ ಇದೆ. ನಾನು ಟ್ರೇಡಿಂಗ್ ಮಾಡಬೇಕು, ಟ್ರೇಡಿಂಗ್ನಲ್ಲಿ ದುಡ್ಡು ಗಳಿಸಬೇಕು ಅಂತ ಹೇಳಿ ಅನೇಕರು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಅನೇಕರು ಟ್ರೇಡಿಂಗ್ ಮಾಡಿ ತುಂಬ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಮಾಡಿದವರನ್ನು ನೋಡಿದ್ದೇವೆ, ಅಷ್ಟೇ ಪ್ರಮಾಣದಲ್ಲಿ ದುಡ್ಡನ್ನು ಕಳ್ಕೊಂಡವರನ್ನು ಕೂಡ ನೋಡಿದ್ದೇವೆ. ಹಾಗಾದರೆ ಈ ಟ್ರೇಡಿಂಗ್ ಅಂದರೆ ಏನು? ಯಾರು ಈ ಟ್ರೇಡಿಂಗ್ ಫೀಲ್ಡ್ಗೆ ಎಂಟ್ರ್ ಆಗ್ಬೋದು? ಈ ಟ್ರೇಡಿಂಗ್ನ ಡೂಸ್ ಆ್ಯಂಡ್ ಡೋಂಟ್ಸ್ಗಳು ಏನು? ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಇವತ್ತಿನ ಎಪಿಸೋಡ್ಗೆ ವಿನಯ್ ಕುಮಾರ್ ಅವ್ರನ್ನ ಕರೆಸಿದ್ದೀವಿ. A seasoned software engineer with 18 years of experience in the tech industry. He's been active in stock market for 6 years and is deeply involved in algorithmic and quantitative trading. Outside of work and markets, he's an avid reader and cricket enthusiast. Please welcome a sharp mind with a passion for data and discipline. ಸೊ ಹಾಗಾದ್ರೆ ಇನ್ನು ತಡ ಮಾಡದೆ ಇವತ್ತಿನ ಎಪಿಸೋಡ್ನ ಶುರು ಮಾಡೋಣ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಬಿಗಿನ್. ವಿನಯ್ ಕುಮಾರ್ ಸರ್, ಹಾಯ್ ಸರ್. ನಮಸ್ಕಾರ ಸರ್. ಈಗ ಎಲ್ಲರೂ ಈ ಟ್ರೇಡಿಂಗ್ನ ಕಡೆಗೆ ಜಾಸ್ತಿ ಗಮನ ಕೊಡ್ತಾ ಇದ್ದಾರೆ. ಅಸಲಿಗೆ ಟ್ರೇಡಿಂಗ್ ಅಂದ್ರೆ ಏನು ಅಂತ ಅಂದ್ರೆ ನಮಗೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಗೊತ್ತಿದೆ, SIP ಅಂದ್ರೆ ಗೊತ್ತಿದೆ, ಬಟ್ ಈ ಟ್ರೇಡಿಂಗ್ ಅಂದ್ರೆ ಏನು ಮತ್ತು ಯಾಕೆ ಇದು ಇಂಪಾರ್ಟೆಂಟು ಅಂತ? ಸರ್, ಈಗ ಇನ್ವೆಸ್ಟ್ಮೆಂಟ್ ಅಂದ್ರೆ ಈಗ ಸ್ಟಾಕ್ ಮಾರ್ಕೆಟಿನಲ್ಲಿ ಕೆಲವೊಂದು ಕಂಪನಿಗಳ ಸ್ಟಾಕ್ಗಳನ್ನ ಪರ್ಚೇಸ್ ಮಾಡೋದು, ಒಂದು ಪ್ರಾಫಿಟ್ ಲಾಸ್ ಏನೋ ಬಂದಾಗ ನಾವು ಸೆಲ್ ಮಾಡೋದು, ಈ ರೀತಿಯಾಗಿ ಆಗ್ತಾ ಹೋಗುತ್ತೆ. ಅದು ಹೇಗೆ ಹೇಳ್ಬೋದು ನಿಮ್ಗೆ ಅಂದ್ರೆ, ಇನ್ವೆಸ್ಟ್ಮೆಂಟ್ ನಲ್ಲಿ ಮಾರ್ಕೆಟ್ ಯಾವಾಗ್ಲೂ ಮೇಲೆ ಹೋದ್ರೇನೆ ನಿಮ್ಗೆ ಲಾಭ ಆಗೋದು ಅನ್ನೋ ರೀತಿಯಲ್ಲಿ ಇರುತ್ತೆ. ಟ್ರೇಡಿಂಗ್ ಅನ್ನೋದು ಅದು ಒಂದೇ ಅಲ್ಲ, ಮಾರ್ಕೆಟ್ ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಅನ್ನೋದನ್ನ ನಿಮ್ಗೆ ಗೆಸ್ ಮಾಡಕ್ ಆಯ್ತು ಅಂದ್ರೆ ಟ್ರೇಡಿಂಗ್ ಮೂಲಕ ನೀವು ಹಣವನ್ನ ಸಂಪಾದನೆ ಮಾಡಬಹುದು. ಈಗ ರೆಗ್ಯುಲರ್ ಸ್ಟಾಕ್ಗಳನ್ನಾಗ್ಲಿ, ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಕಂಪನಿ ಚೆನ್ನಾಗಿ ಮಾಡಿಲ್ಲ, ಅದರದ ರಿಸಲ್ಟ್ಸ್ ಚೆನ್ನಾಗಿಲ್ಲ ಅನ್ಕೊಳ್ಳಿ, ಮುಂದಿನ ದಿನ ಅದು ಬೀಳುತ್ತೆ ಅಂತ ನಿಮ್ಗೆ ಮುಂಚೆನೆ ಗೊತ್ತಾಯ್ತು ರಿಸಲ್ಟ್ಸ್ ಮೂಲಕವಾಗಿ ಅಂದ್ರೆ, ಅವತ್ತಿನ ದಿನ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆನೆ ಆ ಪರ್ಟಿಕ್ಯುಲರ್ ಸ್ಟಾಕ್ ಅನ್ನ ಸೆಲ್ ಮಾಡಬಹುದು. ಇಂಡಿವಿಜುವಲ್ ಡೇ ಲೆವೆಲ್ ನಲ್ಲಿ ಸೆಲ್ ಮಾಡಿ ಅವತ್ತಿನ ದಿನ ಸಂಜೆ ಹೊತ್ತಿಗೆ ನೀವು ಅನ್ಕೊಂಡ ಹಾಗೇನೆ ಬಿತ್ತು ಅಂದ್ರೆ ಅವಾಗ ಅದನ್ನ ಮತ್ತೆ ಬೈ ಮಾಡಿ ಕ್ಲೋಸ್ ಮಾಡ್ಕೋಬಹುದು. ಇಲ್ಲ ಸ್ಟಾಕ್ ಮೇಲ್ ಹೋಗೋ ರೀತಿನಲ್ಲಿ ಇತ್ತು ಅಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ರೀತಿನಲ್ಲೇ ಆಗುತ್ತೆ. ಫಸ್ಟ್ ಸ್ಟಾಕ್ ಅನ್ನ ಪರ್ಚೇಸ್ ಮಾಡ್ತೀರಿ, ಮಾರ್ಕೆಟ್ ಆ ಸ್ಟಾಕಿನ ಪ್ರೈಸ್ ಮೇಲಕ್ಕೆ ಹೋದಾಗ ಮತ್ತೆ ಅದನ್ನ ಸೆಲ್ ಮಾಡಿ ಲಾಭವನ್ನ ಮಾಡ್ಕೋತೀರಿ. ಈಗ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಇರುತ್ತೆ ಅಂದ್ರೆ, ನಾನು ಇವತ್ತು ಇನ್ವೆಸ್ಟ್ ಮಾಡಿದೆ ಅಂದ್ರೆ ಲಾಂಗ್ ಟರ್ಮ್ ನೋಡ್ತಾ ಹೋಗ್ತೀವಿ. ವಾರಗಳಾಗ್ಬೋದು, ತಿಂಗಳಗಟ್ಲೆ ಆಗ್ಬೋದು, ವರ್ಷಗಟ್ಲೆ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅನ್ನ ಹೋಲ್ಡ್ ಮಾಡೋದಾಗುತ್ತೆ. ಅದೇ ರೀತಿ ಟ್ರೇಡಿಂಗು ಈ ರೀತಿ ವರ್ಷಗಟ್ಲೆ ಹಿಡಿಯುವಂತದ್ದು ಇರೋದಿಲ್ಲ. ಸಾಧಾರಣವಾಗಿ ಕಮ್ಮಿ ಡ್ಯೂರೇಷನ್ ಇರುತ್ತೆ. ಹೇಗೆ ಹೇಳ್ಬೋದು ಅಂದ್ರೆ, ಒಂದು ದಿನದ ಮಟ್ಟಿಗೆ ಮಾಡ್ಬೋದು. ಈಗ ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಮಾಡ್ತೀರಿ ಅಂದ್ರೆ ಒಂದು ದಿನದ ಮಟ್ಟಿಗೂ ಮಾಡ್ಬೋದು. ಸ್ವಿಂಗ್ ಟ್ರೇಡಿಂಗ್ ಅಂತ ಕರಿತೀವಿ, ಅದನ್ನು ಕೆಲವೊಂದು ದಿನಗಳಿಂದ ವಾರಗಳ ಗಟ್ಲೆ ಹಿಡಿದು ಸೇಲ್ ಮಾಡ್ಕೊಂಡು ಕ್ಲೋಸ್ ಮಾಡಬಹುದು. ಮತ್ತೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಟ್ರೇಡಿಂಗ್ ಅಂತ ಅದೊಂದು ಸೆಗ್ಮೆಂಟ್ ಬರುತ್ತೆ ಮಾರ್ಕೆಟ್ ನಲ್ಲಿ. ಅವುಗಳಲ್ಲಾದ್ರೆ ಒಂದೇ ದಿನದ ಮಟ್ಟಿಗೆ ಆಗ್ಲಿ, ಒಂದು ವಾರದಾಗ್ಲಾಗ್ಲಿ, ಒಂದು ತಿಂಗಳಲ್ಲಾಗ್ಲಿ ಮಾಡಿ ದುಡ್ಡನ್ನ ಮಾಡ್ಕೋಬಹುದು. ಮಾರ್ಕೆಟ್ ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಅನ್ನೋದು ನಮಗೆ ಬೇಕಿಲ್ಲ. ಆ ದಿಕ್ಕಿನಲ್ಲಿ ಹೋಗುತ್ತೆ ಅನ್ನೋದನ್ನ ನಾವು ಪ್ರೆಡಿಕ್ಟ್ ಮಾಡಕ್ ಆಯ್ತು ಅಂದ್ರೆ ಅದ್ರ ಮೂಲಕವಾಗಿ, ನಮ್ಮ ಪ್ರಿಡಿಕ್ಷನ್ ಗಳ ಮೂಲಕವಾಗಿ ನಾವು ಹಣವನ್ನ ಮಾಡ್ಕೋಬಹುದು. ಇನ್ವೆಸ್ಟ್ಮೆಂಟ್ಗೂ ಟ್ರೇಡಿಂಗ್ಗೂ ಇದೇ ಒಂದು ಮೇನ್ ಡಿಫ್ರೆನ್ಸ್ ಆಗುತ್ತೆ ಸರ್. ಸರ್, ನೀವು ಹೇಳಿದ್ದು ಹೇಗಿತ್ತು ಅಂದ್ರೆ, ಈಗ ಬೆಳಗ್ಗೆ ನಾವು ಬೈ ಮಾಡ್ತೀವಿ, ಸಾಯಂಕಾಲ ನಾವು ಸೆಲ್ ಮಾಡ್ತೀವಿ. ಸೊ ಇದೊಂಥರ ಜೂಜ್ ಇದ್ದಂಗಲ್ವ ಸರ್? ಹಂಗಾದ್ರೆ ಇದು ಗ್ಯಾಮ್ಲಿಂಗ್? ಇದು ನೀವು ಏನು ಅದರ ಬಗ್ಗೆ ತಿಳ್ಕೊಳ್ಳೋದಿರ ಮಾಡಿದ್ರಿ ಅಂದ್ರೆ, ಈಗ ಉದಾಹರಣೆಗೆ ಈಗ IPL ಟ್ರೆಂಡ್ ನಡೀತಾ ಇದೆ, ಅದರದ್ದೇ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಯಾವುದೋ ಒಂದು 2 ಟೀಮುಗಳು ಸೆಣಸ್ತಾ ಇದಾವೆ ಅಂತ ಇಟ್ಕೊಳ್ಳೋಣ, ಇವತ್ತಿನ ಮ್ಯಾಚ್ ಅಂತ. ಯಾವುದೋ ಒಂದು ಟೀಮ್ A, ಟೀಮ್ B ಅನ್ನೋ ತರ ಇರುತ್ತೆ. ಆ ಪರ್ಟಿಕ್ಯುಲರ್ ಟೀಮ್ಗಳ ಮಧ್ಯದಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ಸುಮ್ನೆ ನನಗೆ ಟೀಮ್ A ಇಷ್ಟ ಅನ್ಬಿಟ್ಟು ಅಂತ ಹೋಗಿ ನಾನು ಆ ಟೀಮ್ ಮೇಲೆ ಬೆಟ್ ಮಾಡೋದಿದೆಯಲ್ಲ, ಅದು ಬೆಟ್ಟಿಂಗ್ ಅನ್ನಿಸ್ಕೊಳ್ಳುತ್ತೆ. ಈಗ ಅದ್ರ ಬಗ್ಗೆ ನೋಡಿ, ಯಾವ ಟೀಮ್ ನಲ್ಲಿ ಯಾವ ರೀತಿಯಾದಂತ ಪ್ಲೇಯರ್ಗಳಿದ್ದಾರೆ, ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಈ ಟೂರ್ನಮೆಂಟ್ ನಲ್ಲಿ, ಹಿಂದಿನ ಟೂರ್ನಮೆಂಟ್ ಗಳಲ್ಲಿ ಆ ಟೀಮ್ ಹೇಗೆ ಪರ್ಫಾರ್ಮ್ ಆಗಿದೆ, ಇವುಗಳನ್ನೆಲ್ಲದನ್ನು ನೋಡಿ ಈ ಪರ್ಟಿಕ್ಯುಲರ್ ಟೀಮ್ ಚೆನ್ನಾಗಿ ಮಾಡುತ್ತೆ ಅಂತ ಮಾಡಿದ್ರೆ ಅದು ಬೆಟ್ಟಿಂಗ್ ಅನ್ನಿಸ್ಕೊಳ್ಳಲ್ಲ ಸರ್. ಅದು ಒಂದು ಇನ್ವೆಸ್ಟ್ಮೆಂಟ್ ಅನ್ನೋ ರೀತಿನಲ್ಲಿ ಆಗುತ್ತೆ. ಬೇಸಿಕಲಿ ನಿಮಗೆ ತಿಳಿದಿದೆ, ನೀವು ಬ್ಯಾಕ್ ಗ್ರೌಂಡ್ ಡೀಟೇಲ್ಸ್ ಎಲ್ಲಾನು ಕಲೆಕ್ಟ್ ಮಾಡಿ ನಂತರವಾಗಿ ನೀವು ಬೆಟ್ ಮಾಡ್ತಾ ಇರೋದ್ರಿಂದ ಅದು ಬೆಟ್ಟಿಂಗ್ ಅನ್ನೋ ರೀತಿನಲ್ಲಿ ಆಗಲ್ಲ. ಬೆಟ್ಟಿಂಗ್ ಯಾವಾಗ ಆಗುತ್ತೆ, ನನಗೆ ಈ ಟೀಮ್ ಇಷ್ಟ, ನಾನು ಅದನ್ನ ಮಾಡ್ತೀನಿ ಅಂತ. ಸ್ಟಾಕ್ ಮಾರ್ಕೆಟ್ ನಲ್ಲೂ ಅಷ್ಟೇ, ನನಗೆ ಈ ಸ್ಟಾಕ್ ಇಷ್ಟ ಅಂತ ಹೋಗಿ ಸುಮ್ಮನೆ ನಾನು ತಗೊಂಡೆ ಅಂದ್ರೆ ಅದು ಬೆಟ್ಟಿಂಗ್ ಅನ್ನೋ ರೀತಿನಲ್ಲಿ ಆಗ್ಬಿಡುತ್ತೆ. ಯಾವ್ದು ಪರ್ಫಾರ್ಮ್ ಮಾಡ್ತಿದೆ, ಯಾವ ಕಂಪನಿ ಚೆನ್ನಾಗಿ ಮಾಡ್ತಿದೆ, ಯಾವ್ದು ಮಾಡ್ತಿಲ್ಲ, ಈ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಎಲ್ಲ ಮಾಡ್ಕೊಂಡು ಅಂತ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅನ್ನುವಂತ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋದು ಬೆಟ್ಟಿಂಗ್ ಅಂತ ಆಗೋದಿಲ್ಲ. ಅದು ಒಂದು ರೀತಿಯಾದ ಬಿಸ್ನೆಸ್ ಅನ್ನೋ ರೀತಿ ಆಗುತ್ತೆ ಅಷ್ಟೇ.
ಈಗ ನೀವೊಂದು 5 ವರ್ಷದಿಂದ ಟ್ರೇಡಿಂಗ್ ಮಾಡ್ತಾ ಇದ್ದೀರಿ. ಈ 5 ವರ್ಷದಲ್ಲಿ ನೀವು ಟ್ರೇಡಿಂಗ್ ನ ಬಗ್ಗೆ ಕಲಿತಿದ್ದೇನು ಮತ್ತೆ ನಿಮ್ಗೆ ಸಿಕ್ಕಿದ್ದೇನು ಅಂತ? ಕಲ್ತಿದ್ದು ಅಂತ ಹೇಳಕ್ಕಾಗಲ್ಲ ಸರ್. ಮಾರ್ಕೆಟ್ ಪ್ರತಿದಿನ ಹೊಸ ಹೊಸ ವಿಷಯಗಳನ್ನ ಕಲಿಸ್ಕೊಡ್ತಾನೆ ಇರುತ್ತೆ. ನಾನು 5 ವರ್ಷಗಳಿಂದ ಕಲ್ತಿರೋದು ಏನಂದ್ರೆ, ಸಾಧಾರಣವಾಗಿ ಈಗಿನ ಕಾಲದಲ್ಲಿ ನೀವು ನೋಡಿದ್ರೆ ಅಂದ್ರೆ ತುಂಬಾ ಪಾರ್ಟಿಸಿಪೇಷನ್ ಜಾಸ್ತಿ ಆಗಿದೆ ಮಾರ್ಕೆಟ್ ನಲ್ಲಿ. ಪ್ರತಿ ಒಬ್ಬ ವ್ಯಕ್ತಿನೂ ಶೇರ್ ಮಾರ್ಕೆಟಿನ ಹೂಡಿಕೆಗಳ ಬಗ್ಗೆ ಆಗ್ಲಿ ಇಂಟ್ರೆಸ್ಟ್ ಬೆಳೆಸ್ಕೊಂಡು ಅದ್ರಲ್ಲಿ ಹೂಡಿಕೆ ಮಾಡ್ಬೇಕು ಅಂತ ಹೋಗಿ ಇದು ಜಾಸ್ತಿ ಆಗ್ತಿರೋದ್ರಿಂದ ಅದೇ ರೀತಿಯಾದ ಫಾಲ್ಸ್ ಅಡ್ವರ್ಟೈಸ್ಮೆಂಟ್ಗಳು ಕೂಡ ಜಾಸ್ತಿ ಆಗಿದೆ. ನಿಮ್ಗೆ ಒಂದು ವಾರದಲ್ಲಿ ಅಷ್ಟು ಪರ್ಸೆಂಟೇಜ್ ಮಾಡ್ತೀವಿ, ಒಂದ್ ತಿಂಗಳಲ್ಲಿ ಡಬಲ್ ಮಾಡ್ತೀವಿ ಅನ್ನೋ ರೀತಿನಲ್ಲೆಲ್ಲ ಆಗುತ್ತಲ್ಲ. ಈ ರೀತಿಯಾದದ್ದು ಕಷ್ಟ, ಅದು ಸುಳ್ಳು. ಹೆಚ್ಚಿನ ಮಟ್ಟಿಗೆ ಅದು ಸುಳ್ಳೇ ಆಗುತ್ತೆ. ಯಾವ್ದೋ ಒಂದು ಸರ್ತಿ ಆ ರೀತಿ ಆಗ್ಬೋದೇ ಹೊರತು ಪ್ರತಿ ಸರಿ ಆ ರೀತಿ ಮಾಡ್ತಾ ಹೋಗಕ್ಕಾಗಲ್ಲ. ಈ ತಿಂಗಳಲ್ಲಿ ನಾನು 20% ಗಳಿಸ್ದೆ ಅಂದ್ರೆ ಮುಂದಿನ ತಿಂಗಳಲ್ಲಿ 20% ಗಳಿಸ್ಬೇಕು ಅಂತಿಲ್ಲ, 20% ಕಳ್ಕೊಳ್ಳಬಹುದು, ಅಷ್ಟು ರಿಸ್ಕ್ ಇರುತ್ತೆ. ಇದು ನಾನು ಮಾರ್ಕೆಟಿನಿಂದ ಬಹಳ ಮುಖ್ಯವಾಗಿ ಕಲ್ತಿದ್ದು. ಮಾರ್ಕೆಟಿನಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಏನಂತ ಇಟ್ಕೋತೀವಲ್ಲ, ಮಾರ್ಕೆಟಿಂದ ಎಷ್ಟು ಬರಬೇಕು ನಮ್ಗೆ ಅನ್ನೋದು, ಅದ್ರ ಬಗ್ಗೆ ಒಂದು ಹಂತದ ಪ್ರಾಕ್ಟಿಕಲ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಕು. ತೀರಾ ಡಬಲ್ ಮಾಡ್ಬಿಡ್ತೀನಿ, ತ್ರಿಬಲ್ ಮಾಡ್ಬಿಡ್ತೀನಿ ಒಂದು ವರ್ಷದಲ್ಲಿ ಅನ್ನೋ ರೀತಿಯಾದ ಎಕ್ಸ್ಪೆಕ್ಟೇಷನ್ ಗಳನ್ನ ಇಟ್ಕೊಂಡು ಹೋದ್ವಿ ಅಂದ್ರೆ ಅಷ್ಟೇ ಬೇಗ ನಾವು ಹೂಡಿರೋ ಬಂಡವಾಳನು ಕೂಡ ಕಳ್ಕೊಳ್ಳುವಂತ ಸಾಧ್ಯತೆಗಳು ಬಹಳ ಹೆಚ್ಚಾಗಿ ಇರುತ್ತೆ. ಇದು ನಾನು ಮಾರ್ಕೆಟಿನಿಂದ ಬಹಳ ಇದಾಗಿ ಕಲ್ತಿದ್ದು. ಇನಿಷಿಯಲಿ ನಾನು 5 ವರ್ಷದಿಂದ ಟ್ರೇಡಿಂಗ್ ಮಾಡ್ತಾ ಇದ್ದೇನೆ. ಬಟ್ ಸ್ಟಾಕ್ ಮಾರ್ಕೆಟಿನಲ್ಲಿ ನಾನು 2018ರಿಂದ ಒಂದು 2 ವರ್ಷದ ತನಕ ಇಂಡಿವಿಜುವಲ್ ಸ್ಟಾಕ್ ಗಳನ್ನ ಮಾಡೋದಾಗ್ಲಿ, ಮ್ಯೂಚುವಲ್ ಫಂಡ್ ಗಳನ್ನ ನೋಡೋದು, ಈ ರೀತಿಯಾದ ಕೆಲಸಗಳನ್ನ ಮಾಡ್ತಾ ಇರ್ತಿದ್ದೆ. ಸೊ ಟ್ರೇಡಿಂಗ್ಗೆ ಅಂತ ನಾನು ಇಳಿದ ಹೊಸದರಲ್ಲಿ ಏನದು ಅಂತ ತಿಳ್ಕೊಳ್ಳೋದಿರ ಹೆಚ್ಚಿಗೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅನ್ನೋ ಟ್ರೇಡಿಂಗ್ ಏನ್ ಬರ್ತಲ್ಲ, ಅದರಲ್ಲಿ ಬಹಳ ಕಮ್ಮಿ ಬಂಡವಾಳದ ಮೂಲಕ ಶುರು ಮಾಡಬಹುದು. ಅದೇ ಒಂದ್ ರೀತಿಯಾದ ಅಟ್ರಾಕ್ಷನ್ ಜನಕ್ಕೆ. ಸೊ ಹಾಗಾಗಿ ಅದರ ಬಗ್ಗೆ ತಿಳ್ಕೊಳ್ಳದೆ ಪೂರ್ತಿಯಾಗಿ ನಾನು ಅದಕ್ಕೆ ಅಂತ ಕೈ ಹಾಕಿ ಒಂದು ಸಣ್ಣ ಪ್ರಮಾಣದ ಲಾಸ್ ಅನ್ನ ಮಾಡ್ಕೊಂಡೆ. ಯಾಕಂದ್ರೆ ನಾನು ಹೆಚ್ಚಿಗೆ ಹಾಕಕ್ ಹೋಗ್ಲಿಲ್ಲ, ಪ್ರಯತ್ನ ಮಾಡ್ಬೇಕು ಅನ್ನೋ ರೀತಿಯಲ್ಲಿ. ಹಾಗಾಗಿ ಅದ್ರ ಸಣ್ಣ ಅಮೌಂಟಿನ ಲಾಸ್ ಅನ್ನ ಮಾಡ್ಕೊಂಡೆ. ಆದ್ರಿಂದ ನಾನು ಕಲ್ತಿದ್ದು ಏನಂದ್ರೆ, ಈ ರೀತಿಯಾದ ಅನ್ರೀಸನಬಲ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಏನ್ ಹೇಳ್ತೀವಲ್ಲ, ಹೆಚ್ಚಿಗೆ ಬಹಳ ಬೇಗ ಸಂಪಾದನೆ ಮಾಡ್ಬಿಡ್ಬೇಕು ಅಂತ, ಆ ರೀತಿಯಾಗಿ ಯಾರಿಗೋ ಲಕ್ಷದಲ್ಲಿ ಒಬ್ಬರಿಗೆ ಯಾವ್ದೋ ಒಂದ್ ಸರ್ತಿ ಆಗ್ಬೋದು ಅಷ್ಟೇನೆ. ಅದನ್ನೇ ಎಕ್ಸಾಂಪಲ್ ಆಗಿ ಇಟ್ಕೊಂಡು ಪ್ರತಿಯೊಬ್ರು ಪ್ರತಿ ವರ್ಷವೂ ಆ ರೀತಿ ಮಾಡ್ತೀನಿ ಅಂತ ಹೋಗೋದು ಸುಳ್ಳಾಗತ್ತೆ. ಸೊ ಮಾರ್ಕೆಟಿನಿಂದ ನಾವು ನಮ್ಮದೇ ಆದಂತ ಒಂದು ಪರ್ಟಿಕ್ಯುಲರ್ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೋಬೇಕು. ಅದನ್ನು ಸುಮ್ನೆ ನನಗೊಂದು 50% ಬೇಕಿದೆ ಅನ್ನೋ ರೀತಿನಲ್ಲಿ ಇಟ್ಕೊಳ್ಳೋದಲ್ಲ. ಏನು ನಡೆದಿದೆ ಹಿಂದಿನ ವರ್ಷಗಳಲ್ಲಿ, ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡಿದೆ, ಅದೇ ರೀತಿಯಾಗಿ ನಾನು ಹೂಡಿಕೆಯನ್ನ ಮಾಡ್ತಾ ಹೋದೆ ಅಂದ್ರೆ ಯಾವ ರೀತಿಯಾಗಿ ರಿಟರ್ನ್ಸ್ ಬರಬಹುದು ಅನ್ನೋ ತರ ಲೆಕ್ಕ ಹಾಕಿ ಅದರ ಬೇಸಿಸಿನ ಮೇಲೆ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಮುಂದುವರೆದ್ವಿ ಅಂದ್ರೆ ಖಂಡಿತವಾಗ್ಲೂ ಸಕ್ಸಸ್ ಸಾಧ್ಯತೆ ಇದೆ ಸರ್. ಇದು ಗ್ಯಾಂಬ್ಲಿಂಗ್ ಅಂತೂ ಅಲ್ಲ. ಹಾಗಾಗಿ ಅನ್ರೀಸನಬಲ್ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇಟ್ಕೊಂಡು ಮುಂದುವರಿಬಾರ್ದು ಮಾರ್ಕೆಟ್. ಬಿಸ್ನೆಸ್ ಅಂತ ಬಂದಾಗ ಯಾವ ಬಿಸ್ನೆಸ್ ಆಗಲಿ ನಾವು ಅದಕ್ಕೆ ಹೂಡಿಕೆ ಮಾಡಲೇಬೇಕು, ಒಂದಿಷ್ಟು ಅಂತ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಲೇಬೇಕಾಗತ್ತೆ. ಸೊ ನಾನೀಗ ಹೊಸದಾಗಿ ಟ್ರೇಡಿಂಗ್ ಶುರು ಮಾಡ್ತಾ ಇದ್ದೀನಿ, ನನ್ನಲ್ಲಿ ಎಷ್ಟು ಕ್ಯಾಪಿಟಲ್ ಇರಬೇಕು, ಎಷ್ಟು ಹೂಡಿಕೆ ಮಾಡಬೇಕಾಗತ್ತೆ, ಬಂಡವಾಳ ಎಷ್ಟು ಬೇಕಾಗಿರುತ್ತೆ ಶುರು ಮಾಡೋದಕ್ಕೆ? ಈಗಿನ ಕಾಲದಲ್ಲಂತೂ ನಮ್ಗೆ ಡಿಸ್ಕೌಂಟ್ ಬ್ರೋಕರ್ಸ್ ಅಂತ ಬಂದಿರೋದ್ರಿಂದ ನಮ್ಗೆ ಈ ಡಿಮ್ಯಾಟ್ ಅಕೌಂಟ್ ಓಪನಿಂಗ್ ಆಗ್ಲಿ, ಟ್ರೇಡಿಂಗ್ ಅಕೌಂಟ್ ಓಪನಿಂಗ್ ಆಗ್ಲಿ ಬಹಳ ಹೆಚ್ಚಿಗೆ ಖರ್ಚಂತೂ ಆಗೋದಿಲ್ಲ. ತೀರಾ ಆಲ್ಮೋಸ್ಟ್ ಫ್ರೀ ಅನ್ನೋ ರೀತಿನಲ್ಲೇ ಹೇಳ್ಬೋದು. ಚಾರ್ಜ್ ಮಾಡಿದ್ರೆ ವರ್ಷಕ್ಕೆಲ್ಲ ಒಂದ್ 200-300 ರೂಪಾಯಿ ಆ ರೀತಿಯಾಗಿ ಚಾರ್ಜ್ ಮಾಡ್ತಾರೆ ಕೆಲವ್ರಂತರೂ ಆಲ್ಮೋಸ್ಟ್ ಫ್ರೀ ಆಗೇ ಕೊಡ್ತಾರೆ. ಅದನ್ನು ಕೂಡ ಆ ರೀತಿಯಾಗಿರುತ್ತೆ. ಸೊ ಅದರದ ರೀತಿಯಾದ ಬಂಡವಾಳ ಏನೂ ಬೇಕಾಗಲ್ಲ. ನೆಕ್ಸ್ಟ್ ಬೇಕಿರೋದು ನಾವು ಸ್ಟಾಕ್ ಗಳನ್ನ ಪರ್ಚೇಸ್ ಮಾಡೋದಕ್ಕಾಗ್ಲಿ, ಟ್ರೇಡಿಂಗ್ ಮಾಡೋದಕ್ಕಾಗ್ಲಿ ಬೇಕಿರುವಂತ ಹಣ. ಇದು 1,000-2,000 ರೂಪಾಯಿ ಇಟ್ಕೊಂಡು ಕೂಡ ಶುರು ಮಾಡಬಹುದು. ಯಾಕಂದ್ರೆ ಸ್ಟಾಕ್ಗಳು 5 ರೂಪಾಯಿ 10 ರೂಪಾಯಿ ಇರುವ ಸ್ಟಾಕ್ಗಳಿಂದ ಹಿಡಿದು 80,000 1 ಲಕ್ಷ ತನಕ ಇರುವಂತ ಸ್ಟಾಕ್ಗಳು ಇದಾವೆ ನಮ್ಮಲ್ಲಿ. ಸೊ ಆ ರೀತಿಯಾಗಿ ತುಂಬಾ ಕಮ್ಮಿ ಅಮೌಂಟ್ ನಲ್ಲೂ ಶುರು ಮಾಡಬಹುದು. ಆದ್ರೆ ಏನ್ ಸಮಸ್ಯೆ ಆಗ್ತಾ ಹೋಗುತ್ತೆ ಅಂದ್ರೆ, ತೀರಾ ಕಮ್ಮಿ ಹೂಡಿಕೆ ಇಟ್ಕೊಂಡು ಶುರು ಮಾಡಿದ್ವಿ ಅಂದ್ರೆ ಒಂದು ಬ್ರೋಕರೇಜ್ ಕೊಡ್ಬೇಕಾಗುತ್ತೆ. ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಕೂಡ ಬ್ರೋಕರೇಜ್ ಅನ್ನೋದು ಕೊಡ್ಬೇಕಾಗುತ್ತೆ ಡಿಸ್ಕೌಂಟ್ ಬ್ರೋಕರ್ಗಳಿಗೆ. ಅದಲ್ಲದೆ STT ಚಾರ್ಜಸ್ ಅಂತ ಗೌರ್ಮೆಂಟ್ಗೆ ಕಟ್ಟುವ ಟ್ಯಾಕ್ಸಸ್ ಇರುತ್ತೆ. ಇವೆಲ್ಲ ಹೋಗಿ ನಮಗೆ ಲಾಭ ಅನ್ನೋದು ಕಾಣೋದಿರುತ್ತಲ್ಲ, ಅದು ತುಂಬಾ ಚಿಕ್ಕದಾಗ್ತಾ ಹೋಗ್ಬಿಡುತ್ತೆ. ಹಾಗಾಗಿ ನಾವು ಒಂದು ಕನ್ಸಿಡರಬಲ್ ಅಮೌಂಟ್ ಅನ್ನ ಇಟ್ಕೊಂಡು ಶುರು ಮಾಡಿದ್ವಿ ಅಂದ್ರೆ ಈ ಡಿಡಕ್ಷನ್ಸ್ ಎಲ್ಲ ಹೋಗಿ ನಮಗೆ ಒಂದ್ ಸ್ವಲ್ಪ ಕೈಗೆ ನೋಡುವಂತ ಪ್ರಾಫಿಟ್ಸ್ ಸಿಗುತ್ತೆ. ಹಾಗಾಗಿ ನಾನು ಹೇಳೋದು ಅಟ್ಲೀಸ್ಟ್ ಒಂದು 25,000-50,000 ಇಟ್ಕೊಂಡು ಶುರು ಮಾಡೋದು ತುಂಬಾ ಒಳ್ಳೆಯದು ಸ್ಟಾಕ್ ನಲ್ಲಿ ಟ್ರೇಡಿಂಗ್ ಮಾಡೋದಕ್ಕೆ ಅಂತ. ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಟ್ರೇಡಿಂಗ್ ಅಂತ ನಾನು ಹೇಳದ್ನಲ್ಲ, ಅದರದ್ದು ರಿಲೇಟೆಡ್ ಬಂದಾಗ ಅದನ್ನ ನನ್ನ ಪರ್ಸನಲ್ ಒಪಿನಿಯನ್ ಏನಂದ್ರೆ, ಯಾರಾದ್ರೂ ಹೊಸದಾಗಿ ಮಾರ್ಕೆಟ್ಗೆ ಬಂದವರು ಅದನ್ನ ಪ್ರಯತ್ನ ಮಾಡದೆ ಸ್ಟಾಕ್ಗಳಲ್ಲಿ, ಇಂಡಿವಿಜುವಲ್ ಸ್ಟಾಕ್ಗಳಲ್ಲಿ
ಟ್ರೇಡಿಂಗ್ ಆಗ್ಲಿ ಇನ್ವೆಸ್ಟ್ಮೆಂಟ್ಗಳಾಗಿ ಮಾಡಿ ಅರ್ಥ ಮಾಡಿಕೊಂಡು ಅದಾದ ನಂತರ ಅದರಲ್ಲಿ ಒಂದ್ ಸ್ವಲ್ಪ ಪ್ರಾಫಿಟ್ಸ್ ನೋಡಿದ ನಂತರ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಟ್ರೇಡಿಂಗ್ ಗೆ ಹೋಗೋದು ಒಳ್ಳೇದು. ಯಾಕಂದ್ರೆ ಇದನ್ನ ಡಿರೈವೇಟಿವ್ ಮಾರ್ಕೆಟ್ ಅಂತ ಕರಿತೀವಿ. ಇದರಲ್ಲಿ ಏನಿರುತ್ತೆ ಅಂದ್ರೆ ನಮ್ಮ ರೆಗ್ಯುಲರ್ ಸ್ಟಾಕ್ ಮಾರ್ಕೆಟ್ ಅನ್ನ ಕ್ಯಾಶ್ ಸೆಗ್ಮೆಂಟ್ ಅಂತ ಕರಿತೀವಿ, ಕ್ಯಾಶ್ ಮಾರ್ಕೆಟ್. ಈ ಕ್ಯಾಶ್ ಮಾರ್ಕೆಟ್ ಗೆ ಹೋಲಿಸಿದ್ರೆ F&O ಮಾರ್ಕೆಟ್ ಏನಿದೆಯಲ್ಲ, ಡಿರೈವೇಟಿವ್ ಮಾರ್ಕೆಟ್, ಅದರಲ್ಲಿ ಲಾಭ ಆಗ್ಲಿ ನಷ್ಟ ಆಗ್ಲಿ ತುಂಬಾ ಬೇಗ ಅಂದ್ರೆ ತುಂಬಾ ಹೆಚ್ಚಿನ ಪ್ರಮಾಣದಲ್ಲೇ ಆಗುವಂತ ಸಾಧ್ಯತೆ ಇರುತ್ತೆ. ನಿಮ್ಗೆ ಲಾಭ ಬಂದ್ರೂ ಕೂಡ ಅಷ್ಟೇ ಹೆಚ್ಚಿಗೆ ಬರುತ್ತೆ, ನಷ್ಟ ಆದ್ರೂ ಕೂಡ ಅಷ್ಟೇ ಹೆಚ್ಚಿಗೆ ಆಗುತ್ತೆ. ಆ ರೀತಿಯಾದ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ನಾನ್ ಹೇಳೋದೇನಂದ್ರೆ ಇನಿಷಿಯಲಿ ನೀವು ಸ್ಟಾಕಿನ ಕಡೆಗೆ ಕ್ಯಾಶ್ ಸೆಗ್ಮೆಂಟಿನಲ್ಲಿ ಮಾಡಿಕೊಂಡು ಒಂದು 25-50 ಸಾವಿರದಿಂದ ಶುರು ಮಾಡಿ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಟ್ರೇಡಿಂಗ್ ಗೆ ಹೋಗ್ತೀರಿ ಅಂದ್ರೆ ಅಂದಾಜು ಒಂದ್ 2-3 ಲಕ್ಷ ರೂಪಾಯಿ ಇಟ್ಕೊಂಡು ಶುರು ಮಾಡೋದು ಒಳ್ಳೇದು. ಒಂದು, ನಿಮ್ಗೆ ಅಷ್ಟರಲ್ಲಿ ಮಾರ್ಕೆಟಿನ ಬಗ್ಗೆ ಅರ್ಥವೂ ಆಗಿರುತ್ತೆ. ಎರಡನೇದು, ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅನ್ನೋದು ಹೊಸದಾಗಿ ಬಂದವರಿಗೆ ಮಾಡಕ್ಕಾಗೋದು ಬಹಳ ಕಷ್ಟ ಸರ್. ನಾನು ನೋಡಿದಂಗೆ ಪರ್ಸನಲಿ ಹೊಸದಾಗಿ ಮಾರ್ಕೆಟ್ಗೆ ಬಂದು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅನ್ನ ಕಲಿತು ತುಂಬಾ ಬೇಗ ರಾಂಪ್ ಆಗಿರುವ ಟ್ರೇಡರ್ಗಳು, ಲಾಭ ಗಳಿಸಿರೋ ಟ್ರೇಡರ್ಗಳು ಬಹಳ ಕಮ್ಮಿ. ಹೆಚ್ಚಿಗೆ ಜನ ಕಳ್ಕೊಂಡಿರೋರೆ. ಈಗ ಯಾವ್ದೋ ಡಿಸ್ಕೌಂಟ್ ಬ್ರೋಕರಿನ ಆಪ್ ಗಳನ್ನ ಓಪನ್ ಮಾಡಿದ್ರೆ 10ರಲ್ಲಿ 9 ಜನ ನಷ್ಟವನ್ನ ಅನುಭವಿಸ್ತಾರೆ, ನೋಡ್ಕೊಂಡು ಟ್ರೇಡ್ ಮಾಡಿ ಅನ್ನೋ ಡಿಸ್ಕ್ಲೇಮರ್ಗಳು ಬರುತ್ತೆ. ಪ್ರತಿ ಸರ್ತಿ ಆಪ್ ಅನ್ನು ಓಪನ್ ಮಾಡಿದಾಗ್ಲೂ ಸೆಬಿ ಗೈಡ್ ಲೈನ್ಸ್ ಪ್ರಕಾರ ಅದನ್ನ ಡಿಸ್ಪ್ಲೇ ಮಾಡ್ತಾರೆ. ಇದರ ಅರ್ಥ ಏನು? 10 ಜನ ಟ್ರೇಡ್ ಮಾಡ್ತಿದ್ರು, 9 ಜನ ಲಾಸ್ ಮಾಡ್ಕೋತಿದ್ದಾರೆ, ಇನ್ನು ಒಬ್ಬರು ಮಾತ್ರ ಗಳಿಸ್ತಿದ್ದಾರೆ ಅನ್ನೋ ರೀತಿನಲ್ಲಿ ಇದೆ. ಅಷ್ಟು ಇದಾಗಿರೋದ್ರಿಂದ ಸ್ವಲ್ಪ ಕಷ್ಟಪಟ್ಟು ಸಂಪಾದನೆ ಮಾಡಿರುವ ಹಣವನ್ನ ಹೂಡಿಕೆ ಮಾಡಬೇಕಾದಾಗ ಒಮ್ಮೆ ಯೋಚನೆ ಮಾಡಿ ಎತ್ಕೋದ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅನ್ನೋ ರೀತಿನಲ್ಲಿ ಮಾಡದೆ ಮಾರ್ಕೆಟಿನ ಬಗ್ಗೆ ತಿಳ್ಕೊಂಡು ಸ್ಟಾಕ್ಗಳಲ್ಲಿ ಟ್ರೇಡಿಂಗ್, ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಕಲಿತು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಗೆ ಹೋಗ್ಬೋದು. ಸರ್, ಈ ಎರಡರ ಮಧ್ಯೆ ಇರೋ ಡಿಫ್ರೆನ್ಸ್ ಹೇಳ್ಬೋದಾ ಅಂತ? ಈಗ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಂದ್ರೆ ಏನು, ಈ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಅಂದ್ರೆ ಏನು ಅಂತ? ಖಂಡಿತ. ಈಗ ಕ್ಯಾಶ್ ಸೆಗ್ಮೆಂಟ್ ಅಂತ ಏನ್ ಹೇಳ್ತೀವಲ್ಲ, ಅದು ರೆಗ್ಯುಲರ್ ಸ್ಟಾಕ್ಗಳು. ನಮ್ದು ಯಾವ್ದು NSE ನಲ್ಲಾಗ್ಲಿ BSE ನಾಗ್ಲಿ ಲಿಸ್ಟ್ ಆಗಿರುವ ಕಂಪನಿಗಳು ಯಾವ್ದಿರುತ್ತೆ ಅವುಗಳ ಸ್ಟಾಕ್ ಅನ್ನ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡೋದು. ಇದರಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಆ ಸ್ಟಾಕ್ ಅನ್ನ ಪರ್ಚೇಸ್ ಮಾಡಿದ್ರಿ ಅಂದ್ರೆ ಆ ಕಂಪನಿಯವರು ಕೊಟ್ಟಿರುವ ಸ್ಟಾಕ್ ಅನ್ನ ನೀವು ತಗೋತಾ ಇದೀರಿ, ಯು ಆರ್ ಬೈಯಿಂಗ್. ಆರ್ ಸೆಲ್ ಮಾಡಿದ್ರಿ ಅಂದ್ರೆ ನೀವು ಸೆಲ್ ಮಾಡ್ತಿದ್ದೀರಿ ಅದನ್ನ. ಅದು ಕ್ಯಾಶ್ ಸೆಗ್ಮೆಂಟ್. ಅದು ನೀವು ಹಣವನ್ನ ಕೊಟ್ಟು ಆ ಕಂಪನಿಯ ಸ್ಟಾಕ್ ಅನ್ನ ಪರ್ಚೇಸ್ ಮಾಡೋದು ಅನ್ನೋ ರೀತಿನಲ್ಲಿ ಆಗುತ್ತೆ. ಈ ಡಿರೈವೇಟಿವ್ ಮಾರ್ಕೆಟ್ ಅಂತ ಏನ್ ಹೇಳ್ತೀವಲ್ಲ, ಇದು ಆಕ್ಚುಯಲ್ ಸ್ಟಾಕ್ ಅನ್ನ ನೀವು ಪರ್ಚೇಸ್ ಮಾಡ್ತಿರೋದಿಲ್ಲ. ಮುಂದಕ್ಕೆ ನಿಮಗೆ ಆ ಪರ್ಟಿಕ್ಯುಲರ್ ಸ್ಟಾಕ್ ಅನ್ನ ಪರ್ಚೇಸ್ ಮಾಡಬೇಕಾದ್ರೆ ನಿಮಗೆ ಬೇಕಿರುವ ಪ್ರೈಸ್ ಸಿಗುತ್ತೋ ಇಲ್ವೋ ಅನ್ನೋ ರೀತಿನಲ್ಲಿ ಒಂದು ಫ್ಯೂಚರಿಸ್ಟಿಕ್ ಪ್ರೈಸ್ ಅನ್ನ ಅಲೋಕೇಟ್ ಮಾಡ್ತಾರೆ. ಅದಕ್ಕಾಗಿ ಇದನ್ನ ಡಿರೈವೇಟಿವ್ ಮಾರ್ಕೆಟ್ ಅಂತ ಹೇಳ್ತಾರೆ. ಈಗ ನಾನು ಉದಾಹರಣೆಗೆ ಹೇಳ್ಬೇಕಂದ್ರೆ, ನೀವು ಈಗ ಯಾವ್ದೋ ಒಂದು, ಹೇಗೆ ಹೇಳ್ಬೋದು, ನೀವು ಯಾವ್ದೋ ಒಂದು ಅಕ್ಕಿನೋ ಬೇಳೆದೋ ಯಾವ್ದೋ ಒಂದು ಮೂಟೆ ಕೊಂಡ್ಕೋಬೇಕು ಅಂತ ಅನ್ಕೊಳ್ಳಿ, ಉದಾಹರಣೆಗೆ ಹೇಳ್ತಿದ್ದೀನಿ. ನಿಮ್ಗೆ ಅಕ್ಕಿನ ಇವತ್ತೇ ಕೊಂಡ್ಕೊಳ್ಳಲ್ಲ ನೀವು. ಅಕ್ಕಿ ಬೆಲೆ ಹೆಚ್ಚಿಗೆ ಆಗತ್ತೆ ಅನ್ನೋ ಸಾಧ್ಯತೆ ಗೊತ್ತಿರೋದ್ರಿಂದ ಕೆಜಿ ಉದಾಹರಣೆಗೆ ಒಂದ್ 70 ರೂಪಾಯಿ ಇತ್ತು ಅಂತ ಇಟ್ಕೊಳ್ಳಿ. ಮುಂದಕ್ಕೆ 80 ರೂಪಾಯಿ ಆಗತ್ತೆ ಅನ್ನೋ ರೀತಿನಲ್ಲಿ ಇದ್ರೆ ನೀವು ಒಬ್ಬ ರೈಸ್ ಮಿಲ್ ಅವನ ಹತ್ರ ಹೋಗಿ, ನಾನು 1 ತಿಂಗಳ ನಂತರ 70 ರೂಪಾಯಿಗೆ ಒಂದು ಅಕ್ಕಿ ಮೂಟೆನ ಕೊಂಡ್ಕೋತೀನಿ ಅಂತ ಹೇಳಿ ಬರ್ತೀರಿ ಅಷ್ಟೇ, ಕೊಂಡ್ಕೊಂಡ್ ಬರಲ್ಲ. ಸೊ ಅದನ್ನ ಕೊಂಡ್ಕೊಂಡ್ ಬಂದ್ಬಿಟ್ವಿ ಅಂದ್ರೆ ಸ್ಟಾಕ್ ಅನ್ನ ಪರ್ಚೇಸ್ ಮಾಡ್ದಂಗಾಯ್ತು. ಇದನ್ನ ಕೊಂಡ್ಕೊಂಡ್ ಬರ್ತೀನಿ ಅಂತ ಅವ್ರ ಹತ್ರ ಮಾತು ತಗೊಂಡು ಬರ್ತೀರಾ ಅಷ್ಟೇ, ಅದೊಂಥರ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರಿ ಅಷ್ಟೇನೆ. ಸೊ 1 ತಿಂಗಳ ನಂತರ ನಿಮಗೆ ಅದರ ಬೆಲೆ 80 ರೂಪಾಯಿಗೆ ಹೋಯ್ತು ಅನ್ಕೊಳ್ಳಿ ಅಕ್ಕಿ ಬೆಲೆ, ನಿಮಗೆ 1 ಕೆಜಿಗೆ 10 ರೂಪಾಯಿ ಲಾಭ ಬಂದಂಗಾಯ್ತು. ಯಾಕೆಂದ್ರೆ ನೀವು 1 ತಿಂಗಳ ನಂತರ 70 ರೂಪಾಯಿಗೆ ಅವನ ಹತ್ರ ಪರ್ಚೇಸ್ ಮಾಡಬಹುದು, ಯಾಕಂದ್ರೆ ನೀವು ಆಲ್ರೆಡಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಿ. ಇದನ್ನ ಫ್ಯೂಚರ್ಸ್ ಟ್ರೇಡಿಂಗ್ ಅಂತ ಕರೀತಾರೆ ಸರ್. ಮುಂದಿನ ಟೈಮಿನಲ್ಲಿ ಇದರ ಬೆಲೆ ಇಷ್ಟಿರಬಹುದು ಅನ್ನೋ ರೀತಿಯಲ್ಲಿ ಒಂದು ಪ್ರೈಸ್ ಇದಾಗ್ತಿರುತ್ತೆ, ಅದಕ್ಕೆ ತಕ್ಕನಾದಂಗೆ ಪರ್ಚೇಸ್ ಮಾಡ್ತಾರೆ. ಸೊ ಇಲ್ಲಿ ನೀವು ಸ್ಟಾಕ್ ಅನ್ನ ಪರ್ಚೇಸ್ ಮಾಡ್ತಿರಲ್ಲ, ಸ್ಟಾಕಿನ ಫ್ಯೂಚರ್ ಬೆಲೆ ಇಷ್ಟ ಆಗಬಹುದು, ಅದ್ ಆದಾಗ ಇದನ್ನ ಈ ಬೆಲೆಗೆ ನಾನು ಪರ್ಚೇಸ್ ಮಾಡ್ತೀನಿ ಅನ್ನೋ ರೀತಿಯಾದ ಅಗ್ರಿಮೆಂಟ್ ಹಾಕೊಂಡಿರ್ತೀರಿ ಅಷ್ಟೇ. ಹಾಗಾಗಿ ಅದು ಫ್ಯೂಚರ್ ಇದಾಗುತ್ತೆ. ಆಪ್ಷನ್ಸ್ ಕೂಡ ಇದೇ ರೀತಿಯಾಗಿ ವರ್ಕ್ ಆಗುತ್ತೆ. ಆಪ್ಷನ್ಸ್ ನಲ್ಲಿ ಒಂದು ಎಕ್ಸ್ಟ್ರಾ ಏನಿರುತ್ತೆ ಅಂದ್ರೆ, ನಿಮ್ಗೆ ಕಾಲ್ ಆಪ್ಷನ್ಸ್ ಮತ್ತೆ ಪುಟ್ ಆಪ್ಷನ್ಸ್ ಅಂತ 2 ರೀತಿಯಾದದ್ದು ಬರುತ್ತೆ. ಕಾಲ್ ಆಪ್ಷನ್ಸ್ ನಿಮ್ಮ ಸ್ಟಾಕಿನ ಬೆಲೆ ಮೇಲೆ ಹೋಗ್ತಿದ್ದಂಗೂ ಕಾಲ್ ಆಪ್ಷನ್ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಪುಟ್ ಆಪ್ಷನ್ ಉಲ್ಟಾ, ನಿಮ್ಗೆ ಪ್ರೈಸ್ ಬೀಳ್ತಾ ಹೋದಂಗೂ, ಸ್ಟಾಕಿನ ಪ್ರೈಸ್ ಬೀಳ್ತಾ ಹೋದಂಗೂ ಪುಟ್ ಆಪ್ಷನ್ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆಪ್ಷನ್ ಟ್ರೇಡಿಂಗ್ ಮಾಡೋರು ಏನ್ ಮಾಡ್ತಾರೆ, ಈಗ ಮಾರ್ಕೆಟ್ ಈಗ ಪರ್ಟಿಕ್ಯುಲರ್ ಸ್ಟಾಕ್ ಬೀಳುತ್ತೆ ಅನ್ನೋ ರೀತಿನಲ್ಲಿ ಇದ್ದಾಗ ಪುಟ್ ಆಪ್ಷನ್ ಅನ್ನ ಬೈ ಮಾಡ್ತಾರೆ. ಮಾರ್ಕೆಟ್ ಬಿದ್ದಾಗ ಆ ಪುಟ್ ಆಪ್ಷನ್ ಬೆಲೆ ಜಾಸ್ತಿ ಆಗಿರುತ್ತೆ, ಅದನ್ನ ಮಾರ್ತಾರೆ. ಸೊ ಹಾಗಾಗಿ ಇದು ಡಿರೈವೇಟಿವ್. ನೀವು ಆಕ್ಚುಲಿ ಈಗ ನಾನು ಅಕ್ಕಿ ಮೂಟೆ ಎಕ್ಸಾಂಪಲ್ ಕೊಟ್ಟನಲ್ಲ, ಅಕ್ಕಿ ಮೂಟೆ ನೀವು ಕೊಂಡ್ಕೋತಿಲ್ಲ,
ಅಕ್ಕಿ ಮೂಟೆ ಮುಂದಕ್ಕೆ ಕೊಂಡ್ಕೋತೀನಿ ಅನ್ನೋ ರೀತಿಯಲ್ಲಿ ಅಗ್ರಿಮೆಂಟ್ ಮಾಡ್ಕೋತಿದ್ದೀರಾ. ಸೊ ಹಾಗಾಗಿ ಅದು ಡಿರವೇಟಿವ್ ಮಾರ್ಕೆಟ್ ಅನ್ನೋ ರೀತಿನ ಅನ್ನಿಸ್ಕೊಳುತ್ತೆ. ಓಕೆ, ಈಗ ನಾನೊಬ್ಬ ಹೊಸಬ ಇವಾಗಷ್ಟೇ ಟ್ರೇಡಿಂಗ್ ಶುರು ಮಾಡಬೇಕು ಅಂತಿದ್ದೀನಿ. ನಾನು ತಿಳ್ಕೊಳ್ಳೋದು ಹೇಗೆ ಅಂತ ನನಗೆ ಬೇಸಿಕ್ ಆದ್ರೂ ಗೊತ್ತಿರಬೇಕಲ್ವಾ? ನೀವು ಹೇಳ್ತಿರೋದು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಬಗ್ಗೆನಾ? ಫ್ಯೂಚರ್ ಅಂಡ್ ಆಪ್ಷನ್ಸ್ ಆಗಿರ್ಬೋದು, ಎಫ್ ಅಂಡ್ ಓನ್ ಆಗಿರ್ಬೋದು. ಸರ್, ಸ್ಟಾಕ್ ಗಳ ಬಗ್ಗೆ ಸಾಧಾರಣವಾಗಿ ಸುಮಾರು ವೆಬ್ಸೈಟ್ ಗಳಿದೆ. ನಮ್ಗೆ ವ್ಯಾಲ್ಯೂ ರಿಸರ್ಚ್ ಆಗಿರ್ಬೋದು, ಮನಿ ಕಂಟ್ರೋಲ್ ಇರ್ಬೋದು, ಅಥವಾ NSE ಇದೆ ವೆಬ್ಸೈಟ್ ನೀವು ಹೋದ್ರಿ ಅಂದ್ರೆ ಪ್ರತಿಯೊಂದು ಕಂಪನಿಯ ಪ್ರತಿಯೊಂದು ಸ್ಟಾಕಿನ ಬಗ್ಗೆ ಯಾವ ರೀತಿಯಾಗಿ ಪರ್ಫಾರ್ಮ್ ಆಗ್ತಿದೆ, ಯಾವ ರೀತಿ ರಿಸಲ್ಟ್ಸ್, ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನೌನ್ಸ್ ಮಾಡ್ಬೇಕಲ್ಲ. ಪ್ರತಿಯೊಂದು ಕಂಪನಿ ಯಾವ ಲಿಸ್ಟ್ ಆಗಿರುತ್ತೆ ಅವರೆಲ್ಲ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ಪಬ್ಲಿಕ್ ಆಗಿ ಅನೌನ್ಸ್ ಮಾಡಬೇಕು. ಅದು ಹೇಗಾಗಿದೆ, ಯಾವ ರೀತಿಯಾಗಿ ಓವರ್ ಆಲ್ ಎವ್ಯಾಲ್ಯೂಯೇಷನ್ ಇದೆ, ಅಂದ್ರೆ ಈಗ ಪರ್ಟಿಕ್ಯುಲರ್ ಇದನ್ನ ತಗೊಂಡ್ವಿ ಅಂದ್ರೆ, ಆ ಡೊಮೈನ್ ತಗೊಂಡ್ವಿ ಅಂದ್ರೆ ಅದರಲ್ಲಿ ಮಿಕ್ಕಿದ ಕಂಪನಿಗಳಿಗೆ ಪೈಪೋಟಿಯಾಗಿ ಈ ಕಂಪನಿ ಹೇಗೆ ಪರ್ಫಾರ್ಮ್ ಮಾಡ್ತಿದೆ, ಇವೆಲ್ಲಾ ಇನ್ಫಾರ್ಮೇಶನ್ಗಳು ನಿಮ್ಗೆ ಅದರಲ್ಲಿ ಸುಮಾರು ವೆಬ್ಸೈಟ್ ಗಳಲ್ಲಿ ಸಿಗುತ್ತೆ. ಅವುಗಳನ್ನ ಓದ್ಬೇಕು. ಅದನ್ನ ನೋಡ್ಕೊಂಡು ಈ ಕಂಪನಿ ಮುಂದುವರಿಯುತ್ತಾ ಇಲ್ಲ. ಸ್ಟಾರ್ಟಿಂಗ್ ಅಲ್ಲೇ ತಿಳಿಯೋದಿಲ್ಲ, ನಮ್ಗೆ ಕಷ್ಟ ಆಗ್ಬೋದು ಅದು. ಬಟ್ ಅದನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ಬರ್ತಾ ಹೋಗುತ್ತೆ ಸರ್. ಮಾಡ್ತಾ ಹೋಗಿ ನಾವು ಕಲಿತಾ ಹೋಗ್ಬೇಕು ಯಾವ ರೀತಿಯಾಗಿ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಸ್ಟಾಕ್ ಯಾವ ರೀತಿಯಾಗಿ ಮೂವ್ ಆಗ್ತಿದೆ ಅನ್ನೋದನ್ನ ನಾವು ಅದರ ಮೂಲಕ ತಿಳ್ಕೊಬಹುದು. ಇದು ಫಂಡಮೆಂಟಲ್ ಅನಾಲಿಸಿಸ್ ಅಂತ ಅನ್ನಿಸ್ಕೊಳ್ಳುತ್ತೆ. ಅಂದ್ರೆ ಆ ಪರ್ಟಿಕ್ಯುಲರ್ ಸ್ಟಾಕಿನ ಬಗ್ಗೆ ಏನೇನ್ ನಡೀತಾ ಇದೆ ಅನ್ನೋದನ್ನ ತಿಳ್ಕೊಂಡು ಫಂಡಮೆಂಟಲ್ ಅನಾಲಿಸಿಸ್ ನ ಮಾಡೋದು. ಎರಡನೇದು ಇನ್ನೊಂದೇನಂತ ಕರಿತೀವಿ ಅಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಅಂತಿದೆ. ಇದು ಸಾಧಾರಣವಾಗಿ ನೀವು ನೋಡಿರೋಂಗೆ ಈ ಚಾರ್ಟ್ಗಳು, ಕ್ಯಾಂಡಲ್ ಪ್ಯಾಟರ್ನ್ಗಳು ಇವೆಲ್ಲ ಬಂದಿರುತ್ತೆ, ಒಂದಷ್ಟು ಇಂಡಿಕೇಟರ್ಗಳು. ಅವುಗಳು ಕೂಡ ಈ ರೀತಿಯಾದ ವೆಬ್ಸೈಟ್ ಗಳಲ್ಲಿ ಸಿಗುತ್ತೆ ನಿಮ್ಗೆ. ನಾನು ಹೇಳಿದ್ನಲ್ಲ, ಮನಿ ಕಂಟ್ರೋಲ್, ವ್ಯಾಲ್ಯೂ ರಿಸರ್ಚ್, ಆ ರೀತಿಯಾದ ಸುಮಾರು ವೆಬ್ಸೈಟ್ ಗಳಿದಾವೆ. ಎಲ್ಲ ಫ್ರೀ ಆಗಿ ಇನ್ಫಾರ್ಮೇಶನ್ ಅದೆಲ್ಲನೂ ಸಿಗುತ್ತೆ. ಈ ಇಂಡಿಕೇಟರ್ ಗಳ ಮೂಲಕ ಯಾವ ಕಡೆ ಹೋಗ್ಬೋದು ಆ ಸ್ಟಾಕ್ ಅನ್ನೋದನ್ನ ಐಡೆಂಟಿಫೈ ಮಾಡಿಕೊಂಡು, ಅದ್ರ ಬಗ್ಗೆ ಅಂತೂ ಸಾವಿರಾರು ಮೆಥಡ್ಗಳಿದೆ ಸರ್. 108 ಇಂಡಿಕೇಟರ್ ಗಳನ್ನ ಬಳಸ್ಕೊಂಡು ಯಾವ ರೀತಿಯಾಗಿ ಮೇಲೆ ಹೋಗುತ್ತಾ ಕೆಳಗೆ ಹೋಗುತ್ತಾ ಸ್ಟಾಕ್ ಅನ್ನೋದನ್ನ ಐಡೆಂಟಿಫೈ ಮಾಡಕ್ಕೆ ಸುಮಾರು ಸ್ಟ್ರಾಟಜೀಸ್ ಅಂತ ಕರಿತೀವಿ ಇವುಗಳನ್ನ. ಆ ತರ ಸ್ಟ್ರಾಟಜಿಗಳನ್ನ ಈಗ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತೀವಿ, ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಈ ಇಂಡಿಕೇಟರ್ಸ್ನೆಲ್ಲ ನೋಡ್ತೀವಿ, ಅನಾಲಿಸಿಸ್ ಮಾಡ್ತೀವಿ, ಅದರ ಬ್ಯಾಕ್ ಗ್ರೌಂಡ್ ಎಲ್ಲ ಚೆಕ್ ಮಾಡ್ತೀವಿ, ವೆರಿಫೈ ಮಾಡ್ತೀವಿ. ಈ ಇಂಟ್ರಾಡೇ ಮಾಡ್ತಾ ಇರ್ತೀವಿ. ಇವತ್ತಿಗೆ ನನಗೆ ಟ್ರೇಡ್ ಮಾಡಬೇಕು ಅಂತಂದಾಗ ಅದ್ರ ಬ್ಯಾಕ್ ಗ್ರೌಂಡ್ ಇದಕ್ಕೆ ಹೇಗೆ ರಿಲೇಟ್ ಆಗುತ್ತೆ ಅಂತ? ನೀವು ಇಂಟ್ರಾಡೇ ಟ್ರೇಡಿಂಗ್ ಮಾಡ್ಬೇಕಾದ್ರೆ ಸಾಧಾರಣವಾಗಿ ಫಂಡಮೆಂಟಲ್ ಅನಾಲಿಸಿಸ್ ಹೆಚ್ಚಿಗೆ ಬೇಕಾಗದೆ ಹೋಗ್ಬಹುದು. ಯಾಕೆಂದ್ರೆ ಫಂಡಮೆಂಟಲ್ ಅನಾಲಿಸಿಸ್ ಸಾಧಾರಣ ಹೋದ ಕ್ವಾರ್ಟರ್ ನಲ್ಲಿ, ಅದರ ಪ್ರೀವಿಯಸ್ ಕ್ವಾರ್ಟರ್ ನಲ್ಲಿ ಯಾವ ರೀತಿ ಕಂಪನಿ ಪರ್ಫಾರ್ಮ್ ಆಗಿದೆ ಅನ್ನೋದನ್ನ ಕೊಡುತ್ತೆ. ನಿಮ್ಗೆ ಯಾವ್ದೋ ಒಂದು ಸಡನ್ ನ್ಯೂಸ್ ಇದ್ದು ಆ ಕಂಪನಿ ಬಗ್ಗೆ ಏನೋ ಒಂದು ಮೇಲೆ ಹೋಗುತ್ತೆ ಕೆಳಗೆ ಬೀಳುತ್ತೆ ಅವತ್ತಿನ ದಿನ ಅಂತ ಗೊತ್ತಾದಾಗ ಮಾತ್ರ ಫಂಡಮೆಂಟಲ್ ಅನಾಲಿಸಿಸ್ ಮೂಲಕ ಟ್ರೇಡಿಂಗ್ ಮಾಡೋದಕ್ಕೆ ಸಾಧ್ಯ. ಅದನ್ನ ಬಿಟ್ರೆ ಇಂಟ್ರಾಡೇ ಟ್ರೇಡಿಂಗ್ ಮಾಡಬೇಕು ಪರ್ಟಿಕ್ಯುಲರ್ ಸ್ಟಾಕ್ ನಲ್ಲಿ ಅಂದ್ರೆ ಸಾಧಾರಣವಾಗಿ ಈ ಇಂಡಿಕೇಟರ್ ಗಳನ್ನೇ ಬಳಸ್ತಾರೆ ಸರ್. ಟೆಕ್ನಿಕಲ್ ಅನಾಲಿಸಿಸ್ ಮೂಲಕನೇ ಬಳಸ್ತಾರೆ. ಅದರಲ್ಲಿ ತುಂಬಾ ವಿಧವಾದ ಇಂಡಿಕೇಟರ್ ಗಳಿವೆ. ಕೆಲವೊಂದು ಪ್ಯಾಟರ್ನ್ ಗಳು ಜನರೇಟ್ ಆದ್ರೆ ಕ್ಯಾಂಡಲ್ ನಲ್ಲಿ ಅದು ಬೈ ಮಾಡೋರ್ಗಿಂತಲೂ ಸೆಲ್ ಮಾಡ್ತಿರೋರು ಹೆಚ್ಚಿಗೆ ಇದಾರೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಅವಾಗ ನಮಗೆ ಆಟೋಮೆಟಿಕ್ ಆಗಿ ಏನರ್ಥ ಆಗ್ಬೇಕು, ಹೆಚ್ಚಿಗೆ ಜನ ಸೆಲ್ ಮಾಡ್ತಿದ್ದಾರೆ, ಬೈ ಮಾಡ್ತೀರಾ ಅಂದ್ರೆ ಏನೋ ಸಮಸ್ಯೆ ಇರಬೇಕು ಅನ್ನೋ ರೀತಿಯಲ್ಲಿ. ಸೊ ಮುಂದೆ ಬೀಳುವ ಸಾಧ್ಯತೆಗಳು ಹೆಚ್ಚಿಗೆ ಇರುತ್ತೆ ಅಂತ ಈ ರೀತಿ ಸುಮಾರು ಇಂಡಿಕೇಟರ್ ಗಳು ಬರುತ್ತೆ. ಅವುಗಳನ್ನ ಇಟ್ಕೊಂಡು ಇಂಟ್ರಾಡೇ ಲೆವೆಲ್ ನಲ್ಲೂ ಕೂಡ ಇವತ್ತಿನ ದಿನ ಮಾರ್ಕೆಟ್ ಆ ಪರ್ಟಿಕ್ಯುಲರ್ ಸ್ಟಾಕ್ ಬೀಳ್ಬಹುದಾ ಇಲ್ವಾ ಅನ್ನೋದನ್ನ ಅನಾಲಿಸಿಸ್ ಮಾಡಿ ಇದು ಮಾಡಬಹುದು. ಓಕೆ, ಈಗ ಹೊಸಬರು ಯಾರಾದ್ರೂ ಟ್ರೇಡ್ ಮಾಡಕ್ ಬಂದಾಗ ತುಂಬಾ ಜನ ಅವ್ರಿಗೆ ಅಡ್ವೈಸ್ ಮಾಡ್ತಾರೆ, ಟ್ರೇಡ್ ಎಲ್ಲ ಮಾಡಬೇಡಿ, ಇನ್ವೆಸ್ಟ್ ಮಾಡಿ, ಟ್ರೇಡ್ ಅಲ್ಲಿ ಬಹಳ ರಿಸ್ಕ್ ಇರುತ್ತೆ ಅಂತ. ನಿಜಕ್ಕೂ ಟ್ರೇಡಿಂಗ್ ಮಾಡಿ ದುಡ್ಡು ಗಳಿಸಬಹುದಾ? ಗಳಿಸಿದ್ರೆ ಎಷ್ಟು ಮಾಡಬಹುದು ಅಂತ? ಎರಡು ಕ್ವಶನ್ ಇದೆ ಅದರಲ್ಲಿ. ಮೊದಲನೇದನ್ನ ನಾನು ಅಡ್ರೆಸ್ ಮಾಡ್ತೀನಿ. ಈಗ ನಾನು ಆಗ್ಲೇ ಹೇಳ್ದಂಗೆ ಡಿಸ್ಕ್ಲೇಮರ್ ಗಳನ್ನ ಕೊಡ್ತಾರೆ ಸ್ಟಾರ್ಟಿಂಗ್ ನಲ್ಲಿ. 10ರಲ್ಲಿ 9 ಜನ ಕಳ್ಕೊತಾರೆ ಅಂತ. ಅವ್ರು ಕಳ್ಕೊಂಡಿದ್ದು ಯಾರಿಗ್ ಹೋಗಿರುತ್ತೆ? ಒಬ್ರು ಯಾರು ಅದರಲ್ಲಿ ಕಳ್ಕೊತಿಲ್ವಲ್ಲ ಅವ್ರಿಗೆ ಹೋಗಿರುತ್ತೆ ಅಲ್ವಾ, ಇನ್ ಜನರಲ್. ಸೊ ಆ ರೀತಿಯಾಗಿ ನೋಡಿದ್ವಿ ಅಂದ್ರೆ ಸಾಧಾರಣವಾಗಿ ಹಣ ಗಳಿಸೋರ ನಂಬರ್ ಕಮ್ಮಿ ಇರಬಹುದು, ಆದ್ರೆ ಹಣ ಗಳಿಸೋ ಸಾಧ್ಯತೆನೇ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಅದಕ್ಕೆ ನಮ್ದೇ ಆಗಿರುವ ಒಂದು ಡಿಸಿಪ್ಲಿನ್, ರಿಸ್ಕ್ ಮ್ಯಾನೇಜ್ಮೆಂಟ್ ಇವುಗಳನ್ನೆಲ್ಲ ಮಾಡ್ತಾ ಹೋದ್ವಿ ಅಂದ್ರೆ ಕಳ್ಕೊಂಡಾಗ ಹೆಚ್ಚಿಗೆ ಕಳ್ಕೊಳ್ದಿರೋ ಇರೋ ರೀತಿಯಲ್ಲಿ ನೋಡಿದ್ವಿ ಅಂದ್ರೆ ಹಣ ಗಳಿಸೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ ಸರ್. ಈಗ ನಮ್ದೇ ಪಾಸ್ಟ್ ಹಿಸ್ಟ್ರಿ ಒಂದು 5 ವರ್ಷದಿಂದ ಮಾಡ್ತಾ ಇರೋದನ್ನ ನೋಡಿದ್ರೆ ಕೆಲವೊಂದು ವರ್ಷಗಳಲ್ಲಿ ನನಗೆ ತೀರಾ 4-5% ಅಷ್ಟೇ ಬಂದಿರೋದಿದೆ. ಇಡೀ ವರ್ಷದಲ್ಲಿ 4-5% ಅಷ್ಟೇ ನನ್ನ ಅಸಲು ಬಂಡವಾಳದ ಮೇಲೆ 4-5% ರಿಟರ್ನ್ ಬಂದಿರುವ ವರ್ಷಗಳು ಇದಾವೆ. ಕೆಲವೊಂದು ವರ್ಷಗಳಲ್ಲಿ 40-45% ತನಕ ಬಂದಿರೋದನ್ನು ಇದೆ.
ಸೊ ಆದ್ರೆ ಏನ್ ಮಾಡ್ತಿರೋದು, ನಾನು ಒಂದು ವರ್ಷದಲ್ಲಿ ಮಾಡಿದ್ದು 2ನೇ ವರ್ಷದಲ್ಲಿ ಮಾಡದೇ ಇರೋದು ಏನೂ ಇಲ್ಲ. ಪ್ರತಿ ವರ್ಷವೂ ಅದೇ ರೀತಿಯಾದ ಡಿಸಿಪ್ಲಿನ್ ಇಂದ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನ ಇಟ್ಕೊಂಡು ಟ್ರೇಡ್ ಮಾಡ್ತಾ ಇರೋದಾಗಿದೆ. ಆದ್ರೆ ನಾನು ಇದಕ್ ಮುಂಚೆನೆ ಹೇಳ್ದಂಗೆ ಅದೊಂದು ಬಿಸ್ನೆಸ್ ರೀತಿನಲ್ಲಿ ಪ್ರತಿ ಸರಿನೂ ಸೇಮ್ ಒಂದೇ ರೀತಿಯಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರದು. ಸೊ ಓವರ್ ಆಲ್ ನನ್ನ 5 ವರ್ಷದ ಜರ್ನಿ ನೋಡ್ತಾ ಹೋದ್ವಿ ಅಂದ್ರೆ ಒಂದು 25ರಿಂದ 30% ಒಂದು ವರ್ಷಕ್ಕೆ ಅನ್ನೋ ರೀತಿನಲ್ಲಿ ಬಂದಿರ್ಬೋದು ಸರ್, ಅಂದಾಜು ಆ ರೀತಿಯಾಗಿ ಬರುತ್ತೆ. ಒಂದು ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಕೂಡ ಯಾವ ರೀತಿಲಿ ಇರಬೇಕು ಅಂದ್ರೆ, ಈಗ ಫ್ಯಾನ್ಸಿ ಅಡ್ವರ್ಟೈಸ್ಮೆಂಟ್ ಗಳಲ್ಲಿ ತೋರಿಸ್ತಾರಲ್ಲ, 3 ತಿಂಗಳಲ್ಲಿ ಡಬಲ್ ಮಾಡ್ತೀವಿ, 1 ವರ್ಷದಲ್ಲಿ 3x 4x ಎಲ್ಲ ಮಾಡ್ತೀವಿ ಅಂದ್ಬಿಟ್ಟು ಅಂತ, ಆ ರೀತಿಯಾಗಿ ಬರುವ ಸಾಧ್ಯತೆ ಇದೆ. ಆದ್ರೆ ಬರದೇ ಇರುವ ಸಾಧ್ಯತೆ ಇರಲಿ, ಅಸಲು ಹೂಡಿಕೆ ಬಂಡವಾಳ ಏನ್ ಹಾಕಿರ್ತೀವಲ್ಲ ಅದನ್ನು ಅಷ್ಟೇ ಬೇಗ ಕಳೆದು ಹೋಗೋ ಸಾಧ್ಯತೆನೂ ಇರುತ್ತೆ. ಹಾಗಾಗಿ ಈ 10 ಜನರಲ್ಲಿ 9 ಜನ ಲಾಸ್ ಮಾಡ್ಕೋತಾರೆ ಅಂತ ಏನ್ ಹೇಳ್ತಿದ್ವಲ್ಲ, ಆ 9 ಜನರಲ್ಲಿ ಗೊತ್ತಿಲ್ಲ, ನಾವು 4-5 ಜನ ಪೂರ್ತಿ ಅವ್ರ ಬಂಡವಾಳಗಳನ್ನೇ ಕಳ್ಕೊತಾ ಇರುವಂತ ಸಾಧ್ಯತೆಗಳು ಇರಬಹುದು, ತುಂಬಾ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ನಾವು ಮಾರ್ಕೆಟಿನಿಂದ ಇಟ್ಕೊಳ್ಳೋ ಎಕ್ಸ್ಪೆಕ್ಟೇಷನ್ ಏನಿರುತ್ತಲ್ಲ ಅದು ನಾವು ಟ್ರೇಡಿಂಗ್ ನಲ್ಲಿ ಸಕ್ಸಸ್ಫುಲ್ ಆಗ್ತೀವಾ ಇಲ್ವಾ ಅನ್ನೋದನ್ನ ಹೇಳುತ್ತೆ. ಈಗ ನಾನು ವರ್ಷಕ್ಕೆ ನನಗೆ 2% ಬಂದ್ರೆ ಸಾಕು, 3% ಬಂದ್ರೆ ಸಾಕು ಅನ್ಕೊಂಡು ಟ್ರೇಡಿಂಗ್ ಮಾಡುವ ನೆಸೆಸಿಟಿ ಇಲ್ಲ. ಯಾಕಂದ್ರೆ ನಾನೊಂದು FD ನಲ್ಲಿ ಎತ್ಕೊಂಡೋಗಿಟ್ರೆ ಅಷ್ಟು ದುಡ್ಡು ಕೊಡ್ತಾರೆ ಗೌರ್ಮೆಂಟ್. ಹಾಗಾಗಿ ನಾನು ಟ್ರೇಡಿಂಗ್ ಗೆ ನನ್ನ ಟೈಮ್ ಅನ್ನ, ನನ್ನ ದುಡ್ಡನ್ನ ಹಾಕ್ತಾ ಇದ್ದೀನಿ ಅಂದ್ರೆ ಅದಕ್ಕಿಂತಲೂ ಹೆಚ್ಚಿಗೆ ಬರೋ ರೀತಿನಲ್ಲಿ ನೋಡ್ಕೋಬೇಕು. ಈಗ ಮ್ಯೂಚುವಲ್ ಫಂಡ್ಗಳು ಇಂಥವನ್ನೆಲ್ಲ ನೋಡಿದ್ರೆ ಕೆಲವೊಂದು ಮ್ಯೂಚುವಲ್ ಫಂಡ್ಗಳು 10ರಿಂದ 15% ತನಕ ಪ್ರತಿ ವರ್ಷ ಕೊಡ್ತಾ ಬರ್ತಾ ಇರುವಂತವು ಇದಾವೆ. ಸೊ ಹಾಗಾಗಿ ನಾನು ಆ ರೀತಿಯಾದ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅಂದ್ರೆ ನಾನು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿ ನೆಮ್ಮದಿಯಾಗಿರ್ಬೋದು. ಟ್ರೇಡಿಂಗ್ ಗೆ ಹೋದಾಗ ಅದಕ್ಕಿಂತಲೂ ಹೆಚ್ಚಿಗೆ ಬರೋ ರೀತಿಯಲ್ಲಿ ನೋಡ್ಕೋಬೇಕು. ಹಾಗಾಗಿ ನಾನು 50% 60% ಅಂತ ಮಾಡ್ಕೊಂಡು ಹೋದೆ ಅಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ಸ್ ಗೆ ತಕ್ಕದಂಗೆ ಮಾರ್ಕೆಟ್ ರಿಟರ್ನ್ಸ್ ಕೊಡದೇ ಇದ್ದಾಗ ಎಮೋಷನಲಿ ಒಂದು ರೀತಿಯಾಗಿ ಸ್ಟ್ರೆಸ್ ಫೀಲ್ ಆಗಿ ಹೆಚ್ಚಿಗೆ ದುಡ್ಡುಗಳನ್ನ ಕಳ್ಕೊಂಡು ಸುಮ್ಮನೆ ಅನ್ನೆಸೆಸರಿ ಆಗಿ ಟ್ರೇಡ್ ಮಾಡಿ ದುಡ್ಡನ್ನ ಕಳ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನು ಸಾಧಾರಣವಾಗಿ ಹೇಳೋದೇನಂದ್ರೆ ಒಂದು 25ರಿಂದ 30% ವರ್ಷಕ್ಕೆ ಬರೋ ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ವಿ ಅಂದ್ರೆ ಅದಕ್ಕೆ ತಕ್ಕನಾದಂಗೆ ಡಿಸಿಪ್ಲಿನ್ಡ್ ಆಗಿ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಇಟ್ಕೊಂಡು ಮಾಡ್ಬೇಕಾಗುತ್ತೆ. ಡಿಸಿಪ್ಲಿನ್, ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಏನ್ ಹೇಳಿದ್ನಲ್ಲ ಅದನ್ನ ಮಾಡ್ಕೊಂಡು ಮಾಡಿದ್ವಿ ಅಂದ್ರೆ ಖಂಡಿತವಾಗ್ಲೂ ಬರುವ ಸಾಧ್ಯತೆ ಅಂತ ಇದ್ದೇ ಇದೆ. ಅದು ನಮ್ಮ ಮಿನಿಮಮ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಕು. ಅದಕ್ಕಿಂತ ಕಮ್ಮಿ ಇಟ್ಕೊಂಡ್ವಿ ಅಂದ್ರೆ 10-15% ಅಂದ್ರೆ ಮ್ಯೂಚುವಲ್ ಫಂಡ್ಗಳು ಕೊಡುತ್ತವೆ, 4-5% ಅಂದ್ರೆ FD/RDಗಳಲ್ಲಿ ಬರುತ್ತೆ. ಸೊ ಹಾಗಾಗಿ ನಮ್ಮ ಎಕ್ಸ್ಪೆಕ್ಟೇಷನ್ ಇವುಗಳಿಗಿಂತಲೂ ಹೆಚ್ಚಿಗೆ ಬರೋ ರೀತಿಯಲ್ಲಿ ಇಟ್ಕೋಬೇಕು. ಹಂಗಂತ ಹೇಳಿ ತುಂಬಾನೇ 50-60% ಅಂತ ಇಟ್ಕೊಂಡ್ವಿ ಅಂದ್ರೆ ಎಮೋಷನಲಿ ಸ್ವಲ್ಪ ತೊಂದರೆಗಳಾಗುತ್ತೆ, ಅದು ಬರ್ದಿರ ಇದ್ದಾಗ. 25ರಿಂದ 30%. ಸರ್, ಈಗ ಈ ಪ್ರತಿಯೊಬ್ಬರು ಕಾಡುವಂತ ಪ್ರಶ್ನೆ ದುಡ್ಡು ಬರುತ್ತೋ ಇಲ್ವೋ ಅಂತ. ಅದು ಟ್ರೇಡ್ ಮಾಡೋದೇ ದುಡ್ಡು ಬರೋಕ್ಕೆ, ಬಟ್ ಬರುತ್ತೋ ಇಲ್ವೋ ಅನ್ನೋದು ಪ್ರಶ್ನೆ ಅಂತೂ ಇದ್ದೇ ಇದೆ. ಅದಕ್ಕೆ ನೀವು ಆನ್ಸರ್ ಮಾಡಿದ್ರೆ, ಈ ಮಾರ್ಕೆಟ್ ಡೌನ್ ಫಾಲ್ ಆದಾಗ ಸುಮಾರು ಜನ ಇನ್ವೆಸ್ಟರ್ಸ್ ಏನು ಹೇಳ್ತಾರೆ ಅಂದರೆ ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ ಮಾಡ್ತಾ ಇರಿ, ಮುಂದೆ ಒಂದು ದಿನ ಮತ್ತೆ ಮಾರ್ಕೆಟ್ ಅಪ್ ಆದಾಗ ನಿಮ್ಗೆ ಲಾಭ ಆಗುತ್ತೆ ಅಂತ ಹೇಳ್ತಾನೆ ಇರ್ತಾರೆ. ಸೊ ಟ್ರೇಡಿಂಗ್ ಮಾಡೋರಿಗೆ ಏನ್ ಮಾಡಬೇಕು ಅಂತ, ಈ ಡೌನ್ ಫಾಲ್ಗಳನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಸರ್, ನಾನು ಹೇಳ್ದಂಗೆ ಟ್ರೇಡಿಂಗ್ಗೂ ಇನ್ವೆಸ್ಟ್ಮೆಂಟ್ಗೂ ಇರುವ ಅಡ್ವಾಂಟೇಜೇ ಅದು. ನೀವು ಕರೆಕ್ಟ್ ಆಗಿ ಒಂದು ಸ್ಟ್ರಾಟಜಿನ ಪ್ಲಾನ್ ಮಾಡ್ಕೊಂಡ್ರಿ ಅಂದ್ರೆ ಮಾರ್ಕೆಟ್ ಬೀಳ್ತಾ ಇರುವಂತಹ ಸಮಯದಲ್ಲೂ ಕೂಡ ಹಣ ಮಾಡ್ಕೋಬಹುದು. ನಾನು ಹೇಳ್ದಂಗೆ ಮಾರ್ಕೆಟ್ ಮೇಲೆ ಹೋಗುತ್ತಾ ಕೆಳಗೆ ಬೀಳುತ್ತಾ ಅನ್ನೋದ್ರ ಬಗ್ಗೆ ಇರೋದಿಲ್ಲ ಪ್ರಶ್ನೆ. ಅದು ಈ ದಿಕ್ಕಿಗೆ ಹೋಗುತ್ತೆ ಅನ್ನೋದನ್ನ ನಾವು ಕರೆಕ್ಟ್ ಆಗಿ ಪ್ರೆಡಿಕ್ಟ್ ಮಾಡಕ್ಕಾದ್ರೆ ಸಾಕು, ಆ ದಿಕ್ಕಿನಲ್ಲಿ ನಾವು ಟ್ರೇಡಿಂಗ್ ಅನ್ನ ಮಾಡಬಹುದು. ಈಗ ನಾನು ಉದಾಹರಣೆಗೆ ಹೇಳ್ದಂಗೆ ಒಂದು ಸ್ಟಾಕ್ ಅನ್ನ ತಗೊಂಡು ಆ ಸ್ಟಾಕ್ ಇವತ್ತು ಬೀಳುತ್ತೆ ಅನ್ನೋ ರೀತಿನಲ್ಲಿ ಇತ್ತು ಅಂದ್ರೆ ಇಂಡಿಯನ್ ಎಕ್ಸ್ಚೇಂಜ್ಗಳಲ್ಲಿ ಒಂದು ದಿನದ ಮಟ್ಟಿಗೆ ಮಾತ್ರ ಆ ರೀತಿ ಮಾಡಕ್ಕೆ ಬಿಡ್ತಾರೆ. ನನ್ನ ಹತ್ರ ಆ ಸ್ಟಾಕ್ ಇಲ್ಲ ಅಂದ್ರೂ ಕೂಡ ಬೆಳಗ್ಗೆ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆನೆ ನಾನು ಆ ಸ್ಟಾಕ್ ಅನ್ನ ಸೆಲ್ ಮಾಡಿ ಸಂಜೆ 3:30 ಮಾರ್ಕೆಟ್ ಮುಗಿಯೋಷ್ಟ್ರೊಳಗಾಗಿ ಅದನ್ನ ಬೈ ಮಾಡ್ಬೇಕು. ನಾನು ಅಕ್ರಾಸ್ ಡೇಸ್ ಬಿಡೋದಿಲ್ಲ ಇಂಡಿಯನ್ ಎಕ್ಸ್ಚೇಂಜ್ಗಳಲ್ಲಿ, ಬಟ್ ಆ ದಿನದ ಮಟ್ಟಿಗೆ ಮಾತ್ರ ನಾನು ನನ್ನ ಹತ್ರ ಆ ಸ್ಟಾಕ್ ಇಲ್ಲ ಅಂದ್ರೂ ಕೂಡ ಮುಂಚಿತವಾಗಿ ಸೆಲ್ ಮಾಡಿ ಮಾರ್ಕೆಟ್ ಬಿದ್ದಾಗ ನನಗೆ ಕಮ್ಮಿ ಪ್ರೈಸ್ ಸಿಗುತ್ತಲ್ಲ ಅದನ್ನ ಅವಾಗ ನಾನು ಬೈ ಮಾಡಿದೆ ಅಂದ್ರೆ ಅದರಿಂದಾನು ಲಾಭ ಮಾಡ್ಕೋಬಹುದು. ಸೊ ಹಾಗಾಗಿ ಮಾರ್ಕೆಟ್ ಬೀಳುತ್ತಾ ಏಳುತ್ತಾ ಅನ್ನೋದಲ್ಲದೆ ಅದರ ದಿಕ್ಕನ್ನ ನಾವು ಐಡೆಂಟಿಫೈ ಮಾಡಕ್ ಆಯ್ತು ಅಂದ್ರೆ ಇಂಡಿಕೇಟರ್ ಗಳ ಮೂಲಕ ಆಗ್ಬೋದು ಅಥವಾ ಫಂಡಮೆಂಟಲ್ ಅನಾಲಿಸಿಸ್ ಮೂಲಕ ಆಗ್ಬೋದು, ನಾನು ಹೇಳಿದಾಗೆ ಅದನ್ನ ಐಡೆಂಟಿಫೈ ಮಾಡಕ್ ಆಯ್ತು ಅಂದ್ರೆ ಟ್ರೇಡಿಂಗಿನ ಮೂಲಕ ಹಣ ಮಾಡಕ್ಕೆ ಸಾಧ್ಯತೆ ಇದೆ. ಡಿರವೇಟಿವ್ ಮಾರ್ಕೆಟ್ ಗೆ ಬಂದ್ವಿ ಅಂದ್ರೆ ನಾನು ಹೇಳದಂಗೆ ಸ್ಟಾಕಿನ ಪ್ರೈಸ್ ಮೇಲೆ ಹೋಗ್ತಿದ್ದಂಗೂ ಕಾಲ್ ಆಪ್ಷನ್ ಅನ್ನೋದೇನಿದೆ ಅದರ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ಟಾಕ್ ಕೆಳಗ್ ಬೀಳ್ತಿದ್ದಂಗೂ ಪುಟ್ ಆಪ್ಷನ್ ಅಂತ ಏನಿರುತ್ತೆ ಅದರ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ದುಡ್ಡು ಮಾಡ್ಕೋಬಹುದು. ಇನ್ನೂ ಒಂದೇನಿದೆ ಅಂದ್ರೆ ಆಪ್ಷನ್ ಸೆಲ್ಲಿಂಗ್ ಅಂತ ಇನ್ನೊಂದಿದೆ ಸರ್. ಅದರ ಮೂಲಕ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಎಲ್ಲೂ ಹೋಗದೆ, ಸ್ಟಾಕಿನ ಪ್ರೈಸ್ ಎಲ್ಲೂ ಹೋಗದೆ ಅದೇ ಬೆಲೆನಲ್ಲೇ ಉಳ್ಕೋತು ಅಂದ್ರೆ ಆಪ್ಷನ್ ಸೆಲ್ಲಿಂಗಿನ ಮೂಲಕ ಅದರಲ್ಲೂ ಹಣ ಗಳಿಸುವ ಸಾಧ್ಯತೆ ಇದೆ.
ಸೊ ಮಾರ್ಕೆಟ್ ಮೇಲೆ ಹೋಗ್ಲಿ ಕೆಳಗೆ ಬೀಳಲಿ ಅದೇ ವ್ಯಾಲ್ಯೂನಲ್ಲಿ ಇದ್ರೂ ಕೂಡ ಹಣ ಗಳಿಸುವ ಸಾಧ್ಯತೆ ಇದೆ. ಅಂದ್ರೆ ಅದೇ ನಾನು ಹೇಳ್ದಂಗೆ ಡಿರವೇಟಿವ್ ಮಾರ್ಕೆಟ್ಗಳಿಗೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಸ್ಟಾಕ್ ಕ್ಯಾಶ್ ಸೆಗ್ಮೆಂಟಿನಲ್ಲಿ ಅದನ್ನ ಮಾಡೋದು ಕಷ್ಟ ಆಗುತ್ತೆ. ಹೇಳ್ದಂಗೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಟ್ರೇಡಿಂಗ್ ಅನ್ನ ಸ್ಟಾರ್ಟಿಂಗ್ ಫೇಸ್ ನಲ್ಲಿ ಸ್ವಲ್ಪ ಬದಿಗಿಟ್ಟಿದ್ದು ಒಂದ್ ಸ್ವಲ್ಪ ಮಾರ್ಕೆಟಿನ ಬಗ್ಗೆ ತಿಳ್ಕೊಂಡು ಒಂದ್ ಸ್ವಲ್ಪ ಕಂಫರ್ಟಬಲ್ ಆದ ನಂತರ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಟ್ರೇಡಿಂಗ್ ಗೆ ಇಳಿಯೋದು ಬಹಳ ಸೂಕ್ತ. ಅದನ್ನ ಮಾಡ್ತಿದ್ದಾಗ ಯಾವುದೇ ದಿಕ್ಕಿನಲ್ಲಿ ಇದ್ರೂ ಕೂಡ ಟ್ರೇಡಿಂಗಿನ ಮೂಲಕ ಹಣ ಗಳಿಸಕ್ಕೆ ಸಾಧ್ಯತೆ ಇದೆ. ಮಾರ್ಕೆಟ್ ವೊಲಟೈಲ್ ಇದ್ರೂ ಕೂಡ ಟ್ರೇಡಿಂಗಿನ ಮೂಲಕ ಹಣ ಗಳಿಸುವ ಸಾಧ್ಯತೆ ಅಂತೂ ಇದೆ. ಸರ್, ಆಗ್ಲಿಂದ ನೀವು ಈ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಸುಮಾರು ಸತಿ ಹೇಳಿದ್ರಿ. ಈಗ ಟ್ರೇಡಿಂಗ್ ಮಾಡೋರಿಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಹೇಗೆ ರಿಸ್ಕ್ ಮ್ಯಾನೇಜ್ ಮಾಡಬೇಕು ಅಂತ ನಾನು ಇದನ್ನ ಒಂದು ಎಕ್ಸಾಂಪಲ್ ಕೊಟ್ಟೇನೆ ಹೇಳ್ಬೋದು ಸರ್ ನಿಮ್ಗೆ. ಈಗ ನನ್ನ ಹತ್ರ ಒಂದು ಲಕ್ಷ ಹೂಡಿಕೆ ಮಾಡೋದಕ್ಕೆ ದುಡ್ಡಿದೆ. ನಾನು ಅದನ್ನ ಇಟ್ಕೊಂಡು ಟ್ರೇಡಿಂಗ್ ಮಾಡೋದಕ್ಕೆ ಬಯಸ್ತೀನಿ ಅಂತ ಇಟ್ಕೊಳ್ಳಿ. ನಾನು ಪ್ರತಿಯೊಂದು ಸರ್ತಿ ಟ್ರೇಡ್ ತಗೊಂಡಾಗ್ಲೂ 10,000 ಲಾಸ್ ಆಗೋ ರೀತಿನಲ್ಲಿ ನೋಡಿದೆ ಅಂದ್ರೆ ನಾನು 10 ಸರಿ ಟ್ರೇಡ್ ಮಾಡ್ಬೋದು ಅಷ್ಟೇ. ಕಂಟಿನ್ಯೂಸ್ ಆಗಿ 10 ಲಾಸ್ ಆಯ್ತು ನನಗೆ ಅಂದ್ರೆ 1 ಲಕ್ಷ ನನಗೆ 10 ಟ್ರೇಡ್ಗಳಲ್ಲಿ ನಾನು ಪೂರ್ತಿ ನನ್ನ ಬಂಡವಾಳವನ್ನ ಕಳ್ಕೊಂಡಿರ್ತೀನಿ. ಅದೇ 10,000 ಬದಲು 5,000 ಕಳ್ಕೊಳ್ಳೋ ರೀತಿನಲ್ಲಿ ನೋಡ್ಕೊಂಡೆ ಅಂದ್ರೆ ಈಗ ನಾನು ಮಾರ್ಕೆಟ್ಗೆ ಎಂಟರ್ ಆದೆ, ಟ್ರೇಡ್ ತಗೊಂಡೆ, ಅದು ನನ್ನ ದಿಕ್ಕಿಗೆ ಹೋಗ್ಲಿಲ್ಲ ಅಂತ ಟೈಮ್ ನಲ್ಲಿ ಎಲ್ಲೋ ಒಂದ್ ಕಡೆ ನಾನು ನಿಲ್ಲಿಸ್ಬೇಕು, ಅದನ್ನ ಕ್ಲೋಸ್ ಮಾಡ್ಬೇಕು. ಅದನ್ನ ಮಾಡಿದಾಗ ನಾನು ಎಷ್ಟು ಲಾಸ್ ಮಾಡ್ಕೋತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತಿರೋದು. ಈಗ 10,000 ಲಾಸ್ ಮಾಡ್ಕೊಂಡೆ ಅಂದ್ರೆ 10 ಸರ್ತಿ ಕಂಟಿನ್ಯೂಸ್ ಆಗಿ ನನಗೆ ಲಾಸ್ ಆಯ್ತು ಅಂದ್ರೆ ಪೂರ್ತಿ ನನ್ನ ಕ್ಯಾಪಿಟಲ್ ಹೋಯ್ತು. ಅದೇ ನಾನು ಅದನ್ನ 5,000 ಇಳಿಸ್ಕೊಂಡೆ ಅಂದ್ರೆ 20 ಟ್ರೇಡ್ಗಳು ಲಾಸ್ ಆದ್ರೂ ಕೂಡ ಅವಾಗ ನನ್ನ ಬಂಡವಾಳ ಕಳೆಯ. ಸೊ 20 ಟ್ರೇಡ್ ಮಾಡಬಹುದು ನಾನು ಅದೇ ಬಂಡವಾಳದಲ್ಲಿ. ಅದೇ ನಾನು 2,000ನ 3,000 ಇಳಿಸ್ಕೊಂಡೆ ಅಂದ್ರೆ ನಾನು ಸುಮಾರು 40ರಿಂದ 50 ಟ್ರೇಡ್ಗಳನ್ನ ಮಾಡಬಹುದು. ಸೊ ಹಾಗಾಗಿ ಏನಾಗ್ತಾ ಹೋಗುತ್ತೆ ಅಂದ್ರೆ ನಾನು ಟೈಮ್ ಇನ್ ಮಾರ್ಕೆಟ್ ಅಂತ ಏನ್ ಕರಿತೀವಲ್ಲ, ಎಷ್ಟು ಟ್ರೇಡ್ಗಳನ್ನ ತಗೋತೀವಿ ಅನ್ನೋದಿದೆಯಲ್ಲ ಅದು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ನಾನು ರಿಸ್ಕ್ ಅನ್ನ ಕಮ್ಮಿ ಮಾಡ್ಕೋತಾ ಹೋದಂಗು ಇದರಿಂದ ಅಡ್ವಾಂಟೇಜ್ ಏನಾಗುತ್ತೆ ಅಂತ ಹೇಳ್ತೀನಿ ನಿಮ್ಗೆ. ಉದಾಹರಣೆಗೆ ಈಗ ನನಗೆ ಯಾವುದೇ ಇಂಡಿಕೇಟರ್ ಇಲ್ಲ, ನನಗೆ ಯಾವ್ದು ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿಲ್ಲ, ಫಂಡಮೆಂಟಲ್ ಅನಾಲಿಸಿಸ್ ಏನೂ ಗೊತ್ತಿಲ್ಲಪ್ಪ, ನಾನು ಸುಮ್ನೆ ಒಂದು ಕಾಯಿನ್ ಟಾಸ್ ಮಾಡ್ತೀನಿ, ಅದು ಹೆಡ್ಸ್ ಬಿದ್ರೆ ಮೇಲೆ ಹೋಗುತ್ತೆ ಅಂತ ಗೆಸ್ ಮಾಡ್ತೀನಿ, ಬಿದ್ರೆ ಟೈಲ್ಸ್ ಅನ್ನೋ ರೀತಿಯಲ್ಲಿ ಎಕ್ಸಾಂಪಲ್ ಅನ್ನ ಇಟ್ಕೊಳ್ಳೋಣ. ಸಾಧಾರಣ ನಾವೀಗ ಕಾಯಿನ್ ಟಾಸ್ ಮಾಡಿದ್ರೆ ಅದು ಹೆಡ್ಸ್ ಬೀಳೋದಾಗ್ಲಿ ಟೈಲ್ಸ್ ಬೀಳುವ ಪ್ರಾಬಬಿಲಿಟಿ ಎಷ್ಟಿರುತ್ತೆ? 50%. 50% ಬರ್ಬೋದು, 50% ಹೋಗ್ಬೋದು. ಸೊ ಆ ಗೆಸ್ಸಿನ ಮೇಲೆ ನಾನು ಟ್ರೇಡ್ ಅನ್ನ ತಗೊಂಡೆ ಅಂದ್ರೆ ಆ ಟ್ರೇಡಿನಲ್ಲಿ ನಾನು ವಿನ್ ಆಗುವುದಾಗ್ಲಿ ಲಾಸ್ ಆಗೋದಾಗ್ಲಿ ಪ್ರಾಬಬಿಲಿಟಿ ಮತ್ತೆ 50% ಇರುತ್ತೆ. ಸೊ ನಾನೀಗ ಒಂದು 10 ಟ್ರೇಡ್ ತಗೊಂಡೆ ಅಂದ್ರೆ 10 ಟ್ರೇಡ್ ನಲ್ಲಿ 5 ಟ್ರೇಡ್ ವಿನ್ ಆಗುವುದು, 5 ಟ್ರೇಡ್ ಲಾಸ್ ಆಗುವಂತ ಸಾಧ್ಯತೆ ಇರುತ್ತೆ. ಈ ತರ ಪರಿಸ್ಥಿತಿನಲ್ಲಿ ನಾನು ಪ್ರತಿ ಟ್ರೇಡ್ ನಲ್ಲಿ 2,000 ರೂಪಾಯಿ ಮಾತ್ರ ಕಳ್ಕೊಳ್ಳೋ ರೀತಿಯಲ್ಲಿ ನೋಡ್ಕೊಂಡು ಲಾಭ ಬಂದಾಗ 3,000 ರೂಪಾಯಿ ತನಕ ಬರೋ ರೀತಿಯಲ್ಲಿ ನನ್ನ ಸ್ಟ್ರಾಟಜಿನ ಡಿಸೈನ್ ಮಾಡ್ಕೊಂಡೆ ಅಂದ್ರೆ ಕಳ್ಕೊಂಡಾಗ 10,000 ಕಳ್ಕೊತೀನಿ. 5 ಟ್ರೇಡಿನಿಂದಾಗಿ 2,000 ಇಂಟು 5 10,000 ಕಳ್ಕೊತೀನಿ. ಬಂದಾಗ 3,000 ಇಂಟು 5 ಸರ್ತಿ ಬಂದಿರುತ್ತೆ ಅಂದ್ರೆ 15,000 ಬಂದಿರುತ್ತೆ. ಸೊ ನಾನೀಗ ಸುಮ್ನೆ ಒಂದು ಕಾಯಿನ್ ಟಾಸ್ ಮಾಡ್ಕೊಂಡ್ರು ಕೂಡ ರಿಸ್ಕ್ ರಿವಾರ್ಡ್ ಅಂತ ಏನ್ ಕರಿತೀವಲ್ಲ, ರಿಸ್ಕ್ ಮ್ಯಾನೇಜ್ಮೆಂಟ್ ಬರೋದು ಮೇನ್ ಅದೇ ರೀತಿನಲ್ಲಿ. ರಿಸ್ಕ್ ಟು ರಿವಾರ್ಡ್ ಏನಿದೆಯಲ್ಲ ಅಂದ್ರೆ ನಾನು ಬಂದಾಗ 3,000 ಬರೋ ರೀತಿಯಲ್ಲಿ ನೋಡ್ಕೋತೀನಿ, ಹೋದಾಗ 2,000 ಮಾತ್ರ ಹೋಗೋ ರೀತಿನಲ್ಲಿ ನೋಡ್ಕೋತೀನಿ. ಈಗ ನನ್ಗೇನಾಯ್ತು, ರಿಸ್ಕ್ ರಿವಾರ್ಡ್ 100ಕ್ಕೆ 150% ಅನ್ನೋ ರೀತಿನಲ್ಲಿ ಆಯ್ತು. ಅಂದ್ರೆ 2ಕ್ಕೆ 3ರಷ್ಟು ಅಂತ 2:3 ರೇಷಿಯೋ ಅಂತ ಕರಿಬಹುದು, ಅಥವಾ 1:1.5 ಈ ರೀತಿಯಾದ ರೇಷಿಯೋಗಳಲ್ಲಿ ಕರೀತಾರೆ ಅದನ್ನ ರಿಸ್ಕ್ ರಿವಾರ್ಡ್ ರೇಷಿಯೋನ. ಸೊ ನನಗೆ ರಿಸ್ಕ್ ರಿವಾರ್ಡ್ ರೇಷಿಯೋ 1ಕ್ಕಿಂತಲೂ ಮೇಲ್ ಇತ್ತು ಅಂದ್ರೆ 1ಕ್ಕೆ 1.5 ಆಗ್ಲಿ 1ಕ್ಕೆ 2 ಆಗ್ಲಿ ಈ ರೀತಿ ಇತ್ತು ಅಂದ್ರೆ ಒಂದು ಕಾಯಿನ್ ಟಾಸ್ ಮೂಲಕ ಮಾಡುವುದ್ರ ಮೂಲಕ ನಾನು ಟ್ರೇಡ್ ಮಾಡಿದ್ರು ಕೂಡ ಅದರಲ್ಲಿ ಲಾಭ ಗಳಿಸುವ ಸಾಧ್ಯತೆ ಇರುತ್ತೆ. ಉದಾಹರಣೆಗೆ ನಾನು ಹೇಳ್ದಂಗೆ 10 ಟ್ರೇಡಿನ ನಂತರ ಕಳ್ಕೊಳ್ಳೋದು 10,000, ಗಳಿಸಿರೋದು 15,000. ಸೊ 5,000 ನನಗೆ ಪ್ರಾಫಿಟೇ ಆಯ್ತು. ನಾನು ಯಾವ ಸ್ಟ್ರಾಟಜಿ ಬಳಸಿದೆ? ಕಾಯಿನ್ ಟಾಸ್ ಮಾಡಿದೆ. ಆದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ನಾನು ಸರಿಯಾಗಿ ಮಾಡಿದ್ದ ಕಾರಣದಿಂದ ಕಳ್ಕೊಂಡಾಗ ಕಮ್ಮಿ ಕಳ್ಕೊಂಡು ಗಳಿಸಿದಾಗ ಹೆಚ್ಚಿಗೆ ಗಳಿಸ್ಕೊಂಡಿದ್ದಾಯ್ತು. ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದು ಬರೋದು ಇದೇ ಆಕ್ಷನ್ ಅಲ್ಲಿ. ಸಾಧಾರಣವಾಗಿ ಈಗ ನಾವು ಯಾವುದೇ ಒಂದು ಟ್ರೇಡ್ ಅನ್ನ ಎಂಟರ್ ಆದಾಗ 4 ಪಾಸಿಬಿಲಿಟಿಗಳು ಇರುತ್ತೆ. ಒಂದು ತುಂಬಾ ದೊಡ್ಡ ಲಾಸ್ ಆಗ್ಬೋದು, ಒಂದು ತುಂಬಾ ದೊಡ್ಡ ಪ್ರಾಫಿಟ್ ಬರಬಹುದು, ಇಲ್ಲ ಸಣ್ಣ ಲಾಸ್ ಆಗ್ಬೋದು, ಇಲ್ಲ ಸಣ್ಣ ಪ್ರಾಫಿಟ್ ಬರಬಹುದು. ಈ ರೀತಿಯಾದ 4 ಪಾಸಿಬಿಲಿಟಿಗಳು ಇರುತ್ತೆ. ಏನಾಗುತ್ತೆ, ಈಗ ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಏನ್ ಮಾಡ್ತೀವಿ ಅಂದ್ರೆ ದೊಡ್ಡ ಲಾಸ್ ಆಗದೆ ಇದ್ದಂಗೆ ನೋಡ್ಕೋತೀವಿ. ಇನ್ನು ಉಳ್ಕೊಳ್ಳೋದು ಸಣ್ಣ ಲಾಸ್ ಆದ್ರೆ ಆಗ್ಬೋದು, ಅಲ್ಲ ಸಣ್ಣ ಪ್ರಾಫಿಟ್ ಬಂದ್ರೆ ಬರ್ಬೋದು. ಸೊ ಸಣ್ಣ ಪ್ರಾಫಿಟ್ಗಳು ಸಣ್ಣ ಲಾಸ್ಗಳು ಅಲ್ಲಿಂದಲ್ಲಿ ಮುಚ್ಚುತ್ತೆ.
ಈ ದೊಡ್ಡ ಪ್ರಾಫಿಟ್ಗಳು ಏನು ಬರುತ್ತಲ್ಲ ಅದ್ರ ಮೂಲಕವಾಗಿ ನನ್ನ ಬಂಡವಾಳ ಹಾಕಿರೋ ದುಡ್ಡು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೊ ಅದು ನನಗೆ ಪ್ರಾಫಿಟ್ಸ್ ಅನ್ನ ಕೊಡ್ತಾ ಹೋಗುತ್ತೆ. ಸೊ ಹೀಗಾಗಿ ನಾನು ಯಾವುದೇ ಸಿಂಪಲ್ ಸ್ಟ್ರಾಟಜಿನ ಬಳಸ್ಕೊಂಡ್ರು ಕೂಡ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನ ನಾನು ಸರಿಯಾಗಿ ಮಾಡಕ್ ಆಯ್ತು ಅಂದ್ರೆ ಓವರ್ ಆಲ್ ಆಗಿ ನಾನು ಲಾಂಗ್ ರನ್ ನಲ್ಲಿ 1 ವರ್ಷ 2 ವರ್ಷ 3 ವರ್ಷ ಟೈಮ್ ಪೀರಿಯಡ್ ನಲ್ಲಿ ನೋಡಿದೆ ಅಂದ್ರೆ ಬಂಡವಾಳವನ್ನ ಕಳ್ಕೊಳ್ಳದೆ ಇರೋದು ಒಂದೇ ಅಲ್ಲ, ಪ್ರಾಫಿಟ್ಸ್ ಅನ್ನ ಮಾಡ್ಕೊಳಕ್ಕೂ ಕೂಡ ಸಾಧ್ಯ ಆಗುತ್ತೆ. ಇದಕ್ಕೆ ಮೇನ್ ಬೇಕಿರೋದು ಡಿಸಿಪ್ಲಿನ್ ಆಗಿರ್ಬೇಕು ಸರ್. ಇದು ನಾನು ಎಂಟರ್ ಆದಾಗ್ಲೇನೆ 2,000 ತನಕ ಈ 1 ಲಕ್ಷ ನನ್ನ ಹೂಡಿಕೆ ನಾನು 2,000 ಮೇಲೆ ಕಳ್ಕೋಬಾರದು ಅಂತಿದ್ರೆ ನನಗೆ ವಿರುದ್ಧವಾಗಿ ಮಾರ್ಕೆಟ್ ಹೋದಾಗ 2,000ಕ್ಕೆ ಹೋಗ್ತಿದ್ದಂಗೆನೆ ನಾನು ಕ್ಲೋಸ್ ಮಾಡ್ಬೇಕು ಅದನ್ನ. ನಮ್ಮಲ್ಲಿ ಸಾಧಾರಣ ಈಗ ಹೊಸದಾಗಿ ಜಾಯ್ನ್ ಆದವರಲ್ಲಿ ತುಂಬಾ ಹೊಸದಾಗಿ ಮಾರ್ಕೆಟ್ ಬಂದವರಲ್ಲಿ ಸಾಧಾರಣ ಏನಿರುತ್ತೆ ಅಂದ್ರೆ ನಮ್ಮ ಇನ್ ಜನರಲ್ ಮೈಂಡ್ ಸೆಟ್ ನಮ್ಗೆ ಯಾವ ರೀತಿ ಬೆಳೆಸಿರ್ತಾರೆ ಸಣ್ಣವರಿಂದ ಅಂದ್ರೆ ಫೇಲ್ಯೂರ್ಗಳನ್ನ ಅಷ್ಟು ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ನಾವು. ಸೊ ಹಾಗಾಗಿ ಅದರಿಂದ ಏನಾಗುತ್ತೆ, ಮಾರ್ಕೆಟ್ ನಮ್ಗೆ ಎಗೇನ್ಸ್ಟ್ ಆಗಿ ಹೋಗ್ತಿದ್ರು ಕೂಡ ಇನ್ನೊಂದ್ ಸ್ವಲ್ಪ ದಿನ ಕಾಯೋಣ ಅಥವಾ ಇನ್ನೊಂದ್ ಸ್ವಲ್ಪ ಬಂಡವಾಳ ಹಾಕಿ ಕಾಯೋಣ, ಮೇಲ್ ಬರುತ್ತೆ ಅವಾಗ ಲಾಭ ಬರುತ್ತೆ ಅನ್ನೋ ರೀತಿಯಾದ ಮೈಂಡ್ ಸೆಟ್ ಇರುತ್ತೆ. ಅದನ್ನ ಬಿಟ್ಬಿಡ್ಬೇಕು. ನಮ್ಮ ಗೆಸ್ ತಪ್ಪಿತ್ತಾ, ನಮ್ಮ ಪ್ರಕಾರ ಮಾರ್ಕೆಟ್ ಹೋಗ್ತಿಲ್ವಾ, ಅದನ್ನ ಅಲ್ಲಿ ಕ್ಲೋಸ್ ಮಾಡೋದನ್ನ ಕಲ್ತ್ಕೋಬೇಕು. ಈ ಅಭ್ಯಾಸವನ್ನ ನಾವು ಕಮ್ಮಿ ಹೂಡಿಕೆ ಇದ್ದಾಗ್ಲೇನೆ ಮಾಡ್ಕೊಂಡ್ವಿ ಅಂದ್ರೆ ನಮ್ಮ ಕ್ಯಾಪಿಟಲ್ ಹೆಚ್ಚಿಗೆ ಆಗ್ತಾ ಹೋದಾಗ ದೊಡ್ಡ ಲಾಸ್ಗಳು ಮಾಡ್ಕೊಳ್ದೆ ಇರೋದನ್ನ ಅವಾಯ್ಡ್ ಮಾಡ್ಕೋಬಹುದು ನಾವು. ಈಗ 2,000 ನನಗೆ ಲಾಸ್ ತೋರಿಸ್ತಿತ್ತು ನನ್ನ ಅಕೌಂಟ್ ನಲ್ಲಿ ಅಂದ್ರೆ ಕಣ್ಣು ಮುಚ್ಕೊಂಡು ಕ್ಲೋಸ್ ಮಾಡ್ಬೇಕು ಅದನ್ನ. ಆ ರೀತಿಯಾದ ಡಿಸಿಪ್ಲಿನ್ ಅನ್ನ ಕಲ್ತ್ಕೊಂಡು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ತಾ ಹೋದ್ವಿ ಅಂದ್ರೆ ಖಂಡಿತವಾಗ್ಲೂ ಟ್ರೇಡಿಂಗ್ ನಲ್ಲಿ ಹಣ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಓಕೆ, ನೀವು ಕಾಯಿನ್ ಟಾಸ್ ನ ಎಕ್ಸಾಂಪಲ್ ನ ಕೊಡ್ತಾ ಇದ್ರಿ. ಈಗ ಟಾಸ್ ಮಾಡಿ ಹೆಡ್ ಬರುತ್ತೋ ಟೈಲ್ ಬರುತ್ತೋ ಅದು ನಮ್ಮ ಲಕ್ಕು. ಸೊ ಇಲ್ಲೂ ಕೂಡ ಜನ ಹೇಳ್ತಾರೆ ಇದೊಂದು ಲಕ್ಕು ಅಂತ, ಲಕ್ ಇದ್ರೆ ಬರುತ್ತೆ ದುಡ್ಡು, ಇಲ್ಲಾಂದ್ರೆ ಬರಲ್ಲ ಅಂತ. ಹೌದಾ? ಅಲ್ಲ ಸರ್, ಈಗ IPL ಎಕ್ಸಾಂಪಲ್ ತಗೋಣ. ನಾವು ಟಾಸ್ ವಿನ್ ಆದ್ರು ಅಂದ್ರೆ ಆ ಮ್ಯಾಚ್ ಗೆದ್ರು ಅನ್ನೋ ರೀತಿನಲ್ಲಿ ಅಲ್ವಲ್ಲ. ಆ ಮ್ಯಾಚ್ ಅನ್ನ ಆಡ್ಬೇಕು, ಅವ್ರಿಗೊಂದು ಯಾವ್ದೋ ಒಂದು ಪರ್ಟಿಕ್ಯುಲರ್ ಅಡ್ವಾಂಟೇಜ್ ಸಿಗ್ಬೋದು. ಪಿಚ್ ಕಂಡೀಷನ್, ವೆದರ್ ಕಂಡೀಷನ್ ಇವುಗಳ ಮೂಲಕ ಅಡ್ವಾಂಟೇಜ್ ಸಿಗಬಹುದೇ ಹೊರತು ಆಟ ಆಡಿ ಗೆಲ್ಲಬೇಕಾಗಿರೋದಲ್ಲಿ. ಇಲ್ಲೂ ಕೂಡ ಅಷ್ಟೇ ನಮ್ಗೆ. ಈಗ ನಾನು ಕಾಯಿನ್ ಟಾಸ್ ಮಾಡಿದೆ, ಅದು ಯಾವ್ದೋ ಒಂದು ಡೈರೆಕ್ಷನ್ ಬಂತು, ನನ್ನ ಲಕ್ ಇತ್ತು ಅಂದ್ರೆ ಮಾರ್ಕೆಟ್ ಅದೇ ದಿಕ್ಕಿನಲ್ಲಿ ಹೋಗಬಹುದು, ಇಲ್ಲ ಅಂದ್ರೆ ಉಲ್ಟಾ ಹೊಡಿಬಹುದು. ಆದ್ರೆ ನಾನು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ, ಡಿಸಿಪ್ಲಿನ್ಡ್ ಆಗಿ ಇರ್ಲಿಲ್ಲ ಅಂದ್ರೆ ಮಾರ್ಕೆಟ್ ನನ್ನ ವಿರುದ್ಧವಾಗಿ ಹೋದಾಗ ನನ್ನ ಪ್ರಾಫಿಟ್ಸ್ ಎಷ್ಟು ಬಂದಿರುತ್ತೋ ಅದಕ್ಕಿಂತ ಹೆಚ್ಚಿಗೆ ಕಳ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಡಿಸಿಪ್ಲಿನ್ ಮತ್ತೆ ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ಲ ಅಂದ್ರೆ ಪ್ಯೂರ್ ಲಕ್ ಬೇಸ್ಡ್ ಗೇಮೇ ಆಗ್ಬಿಡುತ್ತೆ. ಈಗ ಟಾಸ್ ಗೆದ್ದು ಟಾಸ್ ಗೆದ್ರೆ ಮ್ಯಾಚ್ ಗೆದ್ರು ಅನ್ನೋ ತರ ಆಯ್ತು ಅಂದ್ರೆ ಅದು ಲಕ್ ಆಗುತ್ತೆ. ಆಮೇಲೆ ಆಟ ಆಡಿ ಗೆದ್ದವ್ರು ಅಂತಾನೆ ಗೆದ್ದವ್ರು ಅನ್ನೋದು ಇಲ್ಲೂ ಅದೇ ರೀತಿನಲ್ಲೇ ಆಗುತ್ತೆ. ಟಾಸ್ ನಾನ್ ಮಾಡ್ತಿರೋದು ಎಂಟರ್ ಆಗಕ್ಕಷ್ಟೇನೆ. ನಾವು ಯಾವಾಗ ಎಕ್ಸಿಟ್ ಆಗ್ತೀವಿ ಅನ್ನೋದಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೆಚ್ಚಿಗೆ ಜನಗಳು ಅಭಿಮನ್ಯು ತರ ಆಗ್ಬಿಡ್ತಾರೆ, ಎಂಟ್ರಿ ಗೊತ್ತಿರುತ್ತೆ, ಎಕ್ಸಿಟ್ ಯಾವಾಗ ಆಗ್ಬೇಕು ಅನ್ನೋದನ್ನ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಎಂಟರ್ ಆಗ್ಬಿಡ್ತಾರೆ, ಹೋಗ್ಬೇಕಾ ಬೇಡವಾ, ಯಾವಾಗ ಎಕ್ಸಿಟ್ ಆಗ್ಬೇಕು, ಈ ರೀತಿಯಾದ ಪರಿಸ್ಥಿತಿಗಳು ಬಂದ್ಬಿಡುತ್ತೆ. ಸೊ ಹಾಗಾಗಿ ಎಂಟ್ರಿ ಎಷ್ಟು ಇಂಪಾರ್ಟೆಂಟ್, ಎಕ್ಸಿಟ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಕಾಯಿನ್ ಟಾಸ್ ಮಾಡೋದು ಒಂದು ಹಂತದ ಲಕ್ ಆಗಿರ್ಬೋದು, ಆದ್ರೆ ಟ್ರೇಡ್ ನಲ್ಲಿ ಇದ್ದಾಗ ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಆಗ್ಲಿ, ನಿಮ್ಮ ಡಿಸಿಪ್ಲಿನ್ ಯಾವ ರೀತಿ ಇರುತ್ತೆ ಅನ್ನೋದು ಮುಂದಿನ ನಿಮ್ಮ ಅಕೌಂಟ್ ಗ್ರೋತ್ ಅನ್ನ ಡಿಸೈಡ್ ಮಾಡುತ್ತೆ. ಸರ್, ಲಕ್ ಅನ್ನೋದು ಒಂದು ಕಡೆ ಇಟ್ರೆ, ಈಗ ಟೆಕ್ನಿಕಲ್ ಅನಾಲಿಸಿಸ್ ಮಾಡಲೇಬೇಕು, ಬ್ಯಾಕ್ ಗ್ರೌಂಡ್ ಅನ್ನು ವೆರಿಫೈ ಮಾಡಲೇಬೇಕು, ಈ ತರದೆಲ್ಲ ಇದೆ. ಸೊ ಟೆಕ್ನಿಕಲ್ ಅನಾಲಿಸಿಸ್ ಇಲ್ಲಿ ಎಷ್ಟು ಮುಖ್ಯ ಆಗುತ್ತೆ ಅಂತ ಟ್ರೇಡಿಂಗ್ ನಲ್ಲಿ? ಅದು ಬೇಕಾಗುತ್ತೆ ಸರ್. ಯಾಕೆ ಅಂದ್ರೆ ಈಗ ನಾನು ಹೇಳ್ದಂಗೆ ಇದು ಕಾಯಿನ್ ಟಾಸ್ ಮಾಡಿದ ಎಕ್ಸಾಂಪಲ್ ನಲ್ಲಿ ವಿನ್ ಆಗುವ ಪ್ರಾಬಬಿಲಿಟಿ 50%, ಲಾಸ್ ಆಗುವ ಪ್ರಾಬಬಿಲಿಟಿ 50% ಇರುತ್ತೆ. ಈ ಟೆಕ್ನಿಕಲ್ ಅನಾಲಿಸಿಸ್ ಗಳನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನಾನು ಈ ಪರ್ಟಿಕ್ಯುಲರ್ ಪ್ಯಾಟರ್ನ್ ಇದ್ದಾಗ ಎಂಟರ್ ಆಗೋದಾಗ್ಲಿ ಅಥವಾ ಈ ಕಂಡೀಷನ್ ಸ್ಯಾಟಿಸ್ಫೈ ಆದಾಗ ಎಂಟರ್ ಆಗೋದಾಗ್ಲಿ ಎಕ್ಸಿಟ್ ಆಗೋದಾಗ್ಲಿ ಮಾಡದೆ ಅಂದ್ರೆ ವಿನ್ ಆಗುವ ಸಾಧ್ಯತೆ 50% ಬದಲು 60-65% ಹೆಚ್ಚಿಸ್ಕೋತೀನಿ. ಆ ಕಾರಣದಿಂದಾಗಿ ಟೆಕ್ನಿಕಲ್ ಅನಾಲಿಸಿಸ್ ಆಗ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಗಳಾಗ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನಾವು ವಿನ್ ಆಗುವ ಪ್ರಾಬಬಿಲಿಟಿ ಏನಿದೆಯಲ್ಲ ಅದನ್ನೇ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಬೇಕಾಗುತ್ತೆ. ಈಗ ಉದಾಹರಣೆಗೆ ನಾನು 65% ತನಕ ತಗೊಂಡೋದು ಯಾವುದೋ ಒಂದಷ್ಟು ಇಂಡಿಕೇಟರ್ ಗಳನ್ನ ಬಳಸ್ಕೊಂಡು ಅವುಗಳ ಮೂಲಕ ನಾನು ವಿನ್ ಆಗೋದು. ಈಗ 10 ಸರ್ತಿ ನಾನು 15 ಸರ್ತಿ ಟ್ರೇಡ್ ಮಾಡಿದೆ ಅಂದ್ರೆ 10 ಸರಿ ಗೆದ್ದಿರ್ತೀನಿ, 5 ಸರಿ ಮಾತ್ರ ಸೋಲಿರ್ತೀನಿ ಅನ್ನೋ ರೀತಿಯಲ್ಲಿ ಇಟ್ಕೋಬಹುದು. ಅವಾಗ ಅರೌಂಡ್ 65% ವಿನ್ ರೇಷಿಯೋ ಬಂದಂಗ ಆಯ್ತು. ಅಂದ್ರೆ ಗೆಲ್ಲುವ ಸಾಧ್ಯತೆ 65% ಇರುತ್ತೆ, ಸೋಲುವ ಪರ್ಸೆಂಟೇಜ್ 35% ಇರುತ್ತೆ. ಸೊ ಈ ರೀತಿಯಾಗಿ ಲಕ್ ಅನ್ನೋದಲ್ಲದೆ ಅದನ್ನ ಒಂದು ರೀತಿಯಾದ ಒಂದು ಅನಾಲಿಸಿಸ್ ಮೂಲಕ ಅದರ ಪ್ರಾಬಬಿಲಿಟಿನ ಹೆಚ್ಚಿಗೆ ಮಾಡ್ಕೊಂಡಂಗೆ ಆಗುತ್ತೆ, ವಿನ್ನಿನ ಪ್ರಾಬಬಿಲಿಟಿ ಹೆಚ್ಚಿಗೆ ಮಾಡ್ಕೊಂಡಂಗೆ ಆಗುತ್ತೆ. ಆದರೆ ಈ ಪ್ರಾಬಬಿಲಿಟಿ ಒಂದೇ ಸಾಲದಿಲ್ಲ. ಈಗ ನಾನು ಗಳಿಸಿದಾಗ 1,000 ರೂಪಾಯಿ ಗಳಿಸಿ 65% ವಿನ್ ರೇಟ್ ಇದ್ದು
ಲಾಸ್ ಮಾಡ್ಕೊಂಡಾಗ 3,000 ರೂಪಾಯಿ ಲಾಸ್ ಮಾಡ್ಕೊಂಡು 35% ಲಾಸ್ ಇದ್ರು ಈಗ ನಾನು ಹೇಳಿದಂಗೆ 15 ಟ್ರೇಡ್ ತಗೋತೀನಿ. 15 ಟ್ರೇಡ್ ನಲ್ಲಿ 10 ಟ್ರೇಡ್ ಗೆದ್ದೆ ನಾನು. ಪ್ರತಿಯೊಂದರಲ್ಲೂ 2,000 ರೂಪಾಯಿ ನನಗೆ ಬರ್ತಾ ಹೋಯ್ತು ಅಂದ್ರೆ 20,000 ರೂಪಾಯಿ ಗಳಿಸ್ದಂಗಾಯ್ತು. ಅದೇ 5 ಟ್ರೇಡಿನ ಮೂಲಕ ನಾನು 3,000 4,000 ಕಳ್ಕೊಂಡೆ ಅಂದ್ರೆ 4,000 ನಾನು ಅದನ್ನ 5 ಟ್ರೇಡ್ ನಲ್ಲಿ ಕಳ್ಕೊಂಡಿದ್ದೀನಿ ಅಂದ್ರೆ ಅಲ್ಲಿ ಬಂದಿದ್ದು 20,000 ಪೂರ್ತಿ ನಾನು ಇಲ್ಲಿ ಕಳ್ಕೊಂಡಂಗೆ ಆಯ್ತು. ನಾನು ವಿನ್ ಆಗುವ ಸಾಧ್ಯತೆ 65% ಇದ್ರೂ ಕೂಡ ರಿಸ್ಕ್ ಮ್ಯಾನೇಜ್ಮೆಂಟ್ ಆಗ್ಲಿ, ರಿಸ್ಕ್ ಟು ರಿವಾರ್ಡ್ ಅಂತ ಏನ್ ಕರಿತೀವಿ ಅದನ್ನ ನಾನು ಸರಿಯಾಗಿ ಮೈಂಟೈನ್ ಮಾಡ್ಲಿಲ್ಲ ಅಂದ್ರೆ ಬಂದಷ್ಟು ಹಣ ಪೂರ್ತಿ ನೋಡಿ ಲಾಸ್ ನಲ್ಲಿ ಹೊರಟಾಗುತ್ತೆ. ಲಾಸ್ ಆಗುವ ಸಾಧ್ಯತೆ ಕಮ್ಮಿ ಇದ್ರು ಪ್ರತಿ ಸರ್ತಿ ಲಾಸ್ ಆದಾಗ ಹೆಚ್ಚಿಗೆ ಲಾಸ್ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಟೆಕ್ನಿಕಲ್ ಅನಾಲಿಸಿಸ್ ನ ಮೂಲಕ ನಾವು ವಿನ್ ಆಗುವ ಪ್ರಾಬಬಿಲಿಟಿನ ಹೆಚ್ಚಿಗೆ ಮಾಡ್ಕೊಂಡ್ರು ಕೂಡ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸರ್. ಅದು ಒಂದಿತ್ತು ಅಂದ್ರೆ ಕಾಯಿನ್ ಟಾಸ್ ಮಾಡಿ ಕೂಡ ಲಾಭವನ್ನ ಗಳಿಸಬಹುದು. ಸರ್, ಈಗ ಇಂಡಿಕೇಟರ್ಸ್ ಬಗ್ಗೆ ಹೇಳೋದಾದ್ರೆ ನಿಜಕ್ಕೂ ಅದು ವರ್ಕ್ ಆಗುತ್ತಾ ಇಂಡಿಕೇಟರ್ಸ್? ಸೊ ಇಂಡಿಕೇಟರ್ಗಳು ವರ್ಕ್ ಆಗುತ್ತೆ ಸರ್, ಇಲ್ಲ ಅಂತಲ್ಲ. ಆದ್ರೆ ಅದ್ರ ಅಂಡರ್ಲೈನಿಂಗ್ ಏನಿರುತ್ತೆ ಅಂದ್ರೆ ಆ ಸ್ಟಾಕಿನದಾಗ್ಲಿ ಅಥವಾ ಇಂಡೆಕ್ಸಿನದಾಗ್ಲಿ ಪ್ರೈಸ್ ಏನಿರುತ್ತಲ್ಲ ಅದರ ಬೇಸಿಸಿನ ಮೇಲೆ ಅದರ ವ್ಯಾಲ್ಯೂಗಳ ಇಂಡಿಕೇಟರ್ಗಳು ನಮಗೆ ಇದನ್ನ ಕೊಡೋದು. ಇದು ಭಾವ ಭಗವಾನ್ಚಿ ಅನ್ಬಿಟ್ಟು ಅಂತ ಒಂದು ಕೋಟ್ ಹೇಳ್ತಾರೆ. ಅದರ ಅರ್ಥ ಏನು ಅಂದ್ರೆ ಪ್ರೈಸ್ ಈಸ್ ಗಾಡ್ ಅಂತ. ಅಂದ್ರೆ ನಮಗೆ ಪ್ರೈಸ್ ನಲ್ಲಿ ಪ್ರತಿಯೊಂದು ಸ್ಟಾಕಿನ ಪ್ರೈಸ್ ನಲ್ಲಿ ಪ್ರತಿಯೊಂದು ಡಿಸ್ಕೌಂಟ್ ಆಗ್ಬಿಟ್ಟಿರುತ್ತೆ ಅಂತ. ಈಗ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ವಾ ಅದರ ಪ್ರೈಸ್ ಬಿದ್ದಿರುತ್ತೆ, ಅದರಲ್ಲಿ ನಮಗೆ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಅದರ ರೇಟ್ ಜಾಸ್ತಿ ಇರುತ್ತೆ, ಹಾಗಾಗಿ ಅದರಲ್ಲೇ ಗೊತ್ತಾಗುತ್ತೆ. ಸೊ ಪ್ರತಿಯೊಂದು ನಾವೀಗ ಫಂಡಮೆಂಟಲ್ ಅನಾಲಿಸಿಸ್ ಆಗ್ಲಿ, ಇಂಡಿಕೇಟರ್ಗಳ ಮೂಲಕ ಟೆಕ್ನಿಕಲ್ ಅನಾಲಿಸಿಸ್ ಆಗ್ಲಿ ಏನ್ ಮಾಡಿದ್ರು ಕೂಡ ಪ್ರೈಸ್ ನಲ್ಲಿ ಅದಂತೂ ರಿಫ್ಲೆಕ್ಟ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಬರೀ ಆ ಪ್ರೈಸ್ ಆಕ್ಷನ್ ಅಂತ ಏನ್ ಕರಿತೀವಲ್ಲ, ಪ್ರೈಸ್ ಯಾವ ರೀತಿ ಮೂವ್ ಆಗುತ್ತಿದೆ ಆ ಪರ್ಟಿಕ್ಯುಲರ್ ಸ್ಟಾಕ್ ಇಂದ ಅಂತ ಅದನ್ನ ಇಟ್ಕೊಂಡೇನೆ ಟ್ರೇಡ್ ಮಾಡೋರು ಬಹಳಷ್ಟು ಜನ ಇದ್ದಾರೆ. ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಅಂತಾನೆ ಕರೀತಾರೆ ಇದನ್ನು. ಸೊ ಆ ರೀತಿ ಮಾಡೋರು ಇದ್ದಾರೆ. ಅದು ಸ್ವಲ್ಪ ಅಡ್ವಾನ್ಸ್ಡ್ ಲೆವೆಲ್, ನಮ್ಗೆ ಅದು ಬೇಡ ಅನ್ನೋ ತರ ಆಯ್ತು ಅಂದ್ರೆ ಸುಮಾರು ಇಂಡಿಕೇಟರ್ಗಳು ಇದಾವೆ. ಏನಂದ್ರೆ ಈ ಪ್ರೈಸ್ ಅನ್ನ ನೋಡ್ಕೊಂಡು, ಪ್ರೈಸಿನ ಏರುಪೇರುಗಳನ್ನ ನೋಡ್ಕೊಂಡು ಆ ಇಂಡಿಕೇಟರ್ ಗಳನ್ನ ಡಿಸೈನ್ ಮಾಡಿರ್ತಾರೆ. ಅದು ಯಾವ್ದೋ ಒಂದು, ಈಗ RSI ಅನ್ನೋ ಒಂದು ಇಂಡಿಕೇಟರ್ ಇದೆ. ಅದು 60ಕ್ಕಿಂತ ಮೇಲಿತ್ತು ಅಂದ್ರೆ ಪರ್ಫಾರ್ಮ್ ಚೆನ್ನಾಗಿ ಮಾಡ್ತಿದೆ ಅಂತ, 40ಕ್ಕಿಂತ ಕಮ್ಮಿ ಇತ್ತು ಅಂದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂತ, ಈ ರೀತಿಯಾದದ್ದೆಲ್ಲ ಇಂಡಿಕೇಟರ್ ಗಳನ್ನ ಹೇಳ್ತಾರೆ. ಸೊ ಇದು RSI ನಾನು ಹೇಳಿದ್ದು ಒಂದು ಎಕ್ಸಾಂಪಲ್. ಮೂವಿಂಗ್ ಆವರೇಜ್ ಅನ್ನೋ ರೀತಿಯಲ್ಲಿ ಹೇಳ್ತಾರೆ, ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್ ಅಂತ, EMA ಅಂತ ಕರೀತಾರೆ. ಈ ರೀತಿಯಾದ ಸುಮಾರು ಇಂಡಿಕೇಟರ್ ಗಳಿದೆ. ಸರ್, ಆಗ್ಲೇ ನೀವು ಹೇಳ್ತಾ ಇದ್ರಿ ಈಗ ಮಾರ್ಕೆಟ್ ಏರಿಳಿತ ಇರಲಿ, ವೊಲಾಟಿಲಿಟಿ ಇರಲಿ, ಅದಕ್ಕೂ ಟ್ರೇಡಿಂಗು ಸಂಬಂಧ ಇಲ್ಲ ಅಂತ. ಬಟ್ ಸ್ಟಿಲ್ ಟ್ರೇಡಿಂಗ್ ಮಾಡೋರಿಗೆ ಒಂದು ಭಯ ಅಂತೂ ಇದ್ದೇ ಇರುತ್ತೆ. ಮಾರ್ಕೆಟ್ ಏರಿಳಿತ ಆಗ್ತಾ ಇದೆ, ವೊಲಾಟಿಲಿಟಿ ಆಗ್ತಾ ಇದೆ ಅಂತ. ಆ ಸಂದರ್ಭದಲ್ಲಿ ಟ್ರೇಡರ್ಸ್ ಏನ್ ಮಾಡಬಾರ್ದು ಅಂತ, ಏನ್ ಮಾಡಬಾರದು ಅನ್ನೋದಂದ್ರೆ ಸ್ಟ್ರಾಟಜಿಗಳನ್ನ ಸ್ವಿಚ್ ಮಾಡೋ ರೀತಿನಲ್ಲಿ ಹೋಗ್ಬಿಡ್ತಾರೆ ಸರ್. ಸಾಧಾರಣ ಏನಾಗುತ್ತೆ ಅಂದ್ರೆ ಯಾವ್ದೋ ಒಂದು ಪರ್ಟಿಕ್ಯುಲರ್ ಸ್ಟ್ರಾಟಜಿ ಇದ್ ಮಾಡ್ಕೊಂಡಿರ್ತಾರೆ, ಏನೋ ಒಂದು ಇಂಡಿಕೇಟರ್ ನ ಇಟ್ಕೊಂಡು ಇದ್ ಮಾಡ್ಕೊಂಡು ಹೋಗಿರ್ತಾರೆ. ಅದು ವರ್ಕ್ ಆಗ್ತಿಲ್ಲ ಅಂತ ಆದಾಗ ಮಾರ್ಕೆಟ್ ವೊಲಟಿಲಿಟಿಯಿಂದ ಆಗಿರ್ಬೋದು ಅಥವಾ ಪರ್ಟಿಕ್ಯುಲರ್ ಸ್ಟ್ರಾಟಜಿ ಕಾರಣದಿಂದಾನೇ ಆಗಿರ್ಬೋದು, ಅದು ವರ್ಕ್ ಆಗದಿರ ಇದ್ದಾಗ ಇದು ವರ್ಕ್ ಆಗ್ತಿಲ್ಲ ಅಂತ ಹೇಳಿ ಬೇರೆ ಸ್ಟ್ರಾಟಜಿಗೆ ಚೇಂಜ್ ಆಗ್ಬಿಡ್ತಾರೆ. ಆ ಸ್ಟ್ರಾಟಜಿಗೆ ಅವ್ರು ಹೋದಾಗ ಇದು ವರ್ಕ್ ಆಗಕ್ಕೆ ಶುರು ಆಗ್ತಿರುತ್ತೆ, ಅಲ್ಲಿ ಲಾಸ್ ಬರಕ್ ಶುರು ಆಗುತ್ತೆ. ಸರಿ, ಅಲ್ಲಿ ಲಾಸ್ ಬರ್ತಿದ್ದಿಲ್ಲ ಅಂತ ಇಲ್ಲಿ ಪ್ರಾಫಿಟ್ ಬರ್ತಿದೆ ಅಂತ ಇಲ್ಲಿ ಜಂಪ್ ಆಗ್ತಾರೆ ಮತ್ತೆ. ಸೊ ಅವಾಗ ಅದಕ್ಕೆ ಪ್ರಾಫಿಟ್ ಕೊಡಕ್ ಶುರು ಮಾಡುತ್ತೆ. ಸೊ ಈ ರೀತಿಯಾಗಿ ಒಂದರಿಂದ ಒಂದಕ್ಕೆ ಜಂಪ್ ಮಾಡ್ತಾ ಹೋಗೋದಿರುತ್ತಲ್ಲ, ಆ ರೀತಿಯಾದ ಪ್ರಾಬ್ಲಮ್ಗಳನ್ನ ಮಾಡ್ಕೊಳಕ್ ಹೋಗ್ಬಾರ್ದು. ಒಂದು ಸ್ಟ್ರಾಟಜಿನ ಇದು ಮಾಡಿ ನಾವು ಡಿಫೈನ್ ಮಾಡಿ ಬ್ಯಾಕ್ ಟೆಸ್ಟಿಂಗ್ ಅಂತ ಕರಿತೀವಿ ಸರ್. ಅಂದ್ರೆ ಇದಕ್ಕೆ ಮುಂಚೆ ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡಿತ್ತು ಆ ಸ್ಟ್ರಾಟಜಿ ಅಂತ, ಅದನ್ನ ನಾವು ಬ್ಯಾಕ್ ಟೆಸ್ಟಿಂಗ್ ಅನ್ನೋದು ಮಾಡಿದಾಗ ಪ್ರತಿಯೊಂದು ಸ್ಟ್ರಾಟಜಿನಲ್ಲೂ ಎಷ್ಟು ಕಂಟಿನ್ಯೂಸ್ ಲಾಸ್ಗಳಾಗುವ ಸಾಧ್ಯತೆ ಇರುತ್ತೆ ಅನ್ನೋ ಇದು ಕೂಡ ಡೇಟಾ ಕೂಡ ಸಿಗುತ್ತೆ ನಮಗೆ ಅದ್ರ ಮೂಲಕ. ಸೊ ಈಗ ನಾನು ಯಾವ್ದೋ ಒಂದು ಪರ್ಟಿಕ್ಯುಲರ್ ಸ್ಟ್ರಾಟಜಿನ ಡಿಸೈನ್ ಮಾಡ್ಕೊಂಡಿದ್ದೀನಿ, ಅದರಲ್ಲಿ 10 ಕನ್ಸಿಕ್ಯೂಟಿವ್ ಲಾಸ್ ಬರುವ ಸಾಧ್ಯತೆ ಇದೆ. ಇಂಥ ಟೈಮ್ ನಲ್ಲಿ ನನಗೆ 5 ಕನ್ಸಿಕ್ಯೂಟಿವ್ ಲಾಸ್ ಬಂತು, 5 ಸಕ್ಸಸ್ ಕಂಟಿನ್ಯೂಸ್ ಲಾಸ್ಗಳು ಬಂತು ಅನ್ನೋ ಕಾರಣದಿಂದ ನಾನು ಅದನ್ನ ನಿಲ್ಲಿಸಬಾರ್ದು. ಯಾಕೆಂದ್ರೆ ನನಗೆ ಬ್ಯಾಕ್ ಟೆಸ್ಟ್ ಮಾಡಿದಾಗ ತಿಳಿದಿರುತ್ತೆ 10 ಲಾಸ್ಗಳ ತನಕನೂ ಆಗುವ ಸಾಧ್ಯತೆ ಇದೆ. ಹಾಗಾಗಿನೂ ಕಂಟಿನ್ಯೂ ಮಾಡಿದೆ ಅಂದ್ರೆ ನಾನು ಮುಂದಕ್ಕೆ ಪ್ರಾಫಿಟ್ ಬರುವ ಸಾಧ್ಯತೆನೂ ಇದೆ ಅನ್ನೋದು ನನಗೆ ಬ್ಯಾಕ್ ಟೆಸ್ಟಿಂಗ್ ಮೂಲಕ ತಿಳಿದಿರುತ್ತೆ. ಹಾಗಾಗಿ ನನಗೆ ಒಂದು ರೀತಿಯಾದ ಕಾನ್ಫಿಡೆನ್ಸ್ ನ ಕೊಡುತ್ತೆ ಬ್ಯಾಕ್ ಟೆಸ್ಟಿಂಗ್. 5 ಲಾಸ್ ಆದ್ರೂ ಕೂಡ ನಾನು ಮುಂದುವರಿಸಬೇಕು ಅನ್ನೋದು ಗೊತ್ತಿರುತ್ತೆ. ಸರಿ, ಈ ಟೆಲಿಗ್ರಾಮ್ ಚಾನಲ್ಗಳಲ್ಲಿ ಅಥವಾ ಫ್ಯಾನ್ಸಿ ಅಡ್ವರ್ಟೈಸ್ಮೆಂಟ್ ಅಲ್ಲೆಲ್ಲ ಬರ್ತಾ ಇರುತ್ತೆ ನೋಡಿ, ಈ ಸ್ಟಾಕ್ಸ್ ಹೇಳಿದೀವಿ ನಾವು, ಈ 5 ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಲಾಭ ಬರುತ್ತೆ ಅಂತ, ಇದು ರಿಲಯಬಲ್ ಅಂತ? ಆ ರೀತಿಯಾಗಿ ಖಂಡಿತವಾಗ್ಲೂ ಪ್ರಾಫಿಟ್ ಬರುತ್ತೆ ಅಥವಾ 100% ಪ್ರಾಫಿಟ್ಸ್, 100% ವಿನ್ ರೇಟ್, 90% ವಿನ್ ರೇಟ್ ಅಂತೆಲ್ಲ ಯಾರು ಹೇಳ್ಕೊಂಡ್ ಬರ್ತಾರೆ ಅವರೆಲ್ಲ ಖಂಡಿತವಾಗ್ಲೂ ಸುಳ್ಳು ಅಂತ ಹೇಳ್ತೀನಿ ಸರ್. ಯಾಕೆಂದ್ರೆ ನಾನು ಹೇಳ್ದಂಗೆ ಬೆಸ್ಟ್ ತೀರಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರುವಂತ ಸ್ಟ್ರಾಟಜಿಗಳನ್ನ ನಾವು ತಗೊಂಡ್ರು ಕೂಡ 60-70% ತನಕ ನಮಗೆ ವಿನ್ ರೇಟ್ ಬಂದ್ಬಿಟ್ರೆ
ಯಾವ್ದೋ ರೀತಿನಲ್ಲಿ ನಾವು ಹಣವನ್ನ ಗಳಿಸ್ತಾ ಹೋಗ್ಬಿಡ್ಬೋದು. ಈ 90-100% ವಿನ್ ರೇಟ್ ಅಂತ ಏನ್ ಹೇಳ್ತಾರಲ್ಲ ಅವ್ರದ್ರಲ್ಲೆಲ್ಲ ಸಾಧಾರಣ ಏನಾಗುತ್ತೆ ಅಂದ್ರೆ ಅವ್ರು ಹೇಳಿದ ರೀತಿನಲ್ಲೇ 10ರಲ್ಲಿ 7-8 ವರ್ಕ್ ಆಗ್ಬೋದು. ಆದ್ರೆ ಇನ್ 2 ವರ್ಕ್ ಆಗಿರಲ್ವಲ್ಲ, ಅವುಗಳಲ್ಲಿ ಇದಿಷ್ಟರಲ್ಲೂ ಗಳಿಸಿರೋಷ್ಟು ಹೋಗಿರುತ್ತೆ. ಅವುಗಳನ್ನು ಅವ್ರು ಎಲ್ಲೂ ಹೇಳ್ಕೊಳಕ್ ಹೋಗಲ್ಲ. ನಾನು ಆಗ್ಲೇ ಹೇಳ್ದಂಗೆ ಲಾಸ್ ಆಗಿರೋದನ್ನ ಯಾರನ್ನು ಪಬ್ಲಿಸೈಸ್ ಮಾಡ್ಕೊಳಕ್ ಹೋಗಲ್ಲ, ಯಾಕಂದ್ರೆ ಯಾರು ಬರಲ್ಲ ಗಿರಾಕಿಗಳು. ಸೊ ಹಾಗಾಗಿ ಯಾರೇ ಆದ್ರೂ ನಿಮ್ಗೆ 90% 100% ವಿನ್ ರೇಟ್ ಇದೆ ಅನ್ನೋ ರೀತಿನಲ್ಲೆಲ್ಲ ಹೇಳಿದ್ರು ಅಂದ್ರೆ ಖಂಡಿತವಾಗ್ಲೂ ನಂಬೇಡಿ ಅಂತ ಹೇಳ್ತೀನಿ. ಒಂದು. ಎರಡನೇದು, ಅವ್ರು ಜೆನ್ಯೂನ್ ಆಗಿ ಹೇಳಿದ್ರು ಕೂಡ ಯಾರೋ ಕೊಟ್ಟಂತ ಟಿಪ್ಸ್ ಅನ್ನ ಬಳಸ್ಕೊಂಡು ನೀವು ಮಾಡ್ತಾ ಹೋದ್ರಿ ಅಂದ್ರೆ ನಿಮ್ಮ ಹಣಕ್ಕೆ ನೀವೇ ಜವಾಬ್ದಾರರಾಗ್ತೀರಿ. ಯಾಕಂದ್ರೆ ಅವ್ರಿಗೆ ಅವ್ರು ಟಿಪ್ಸ್ ಕೊಟ್ಟಿದ್ದಕ್ಕೆ ನೀವು ಏನೋ ಚಾರ್ಜಸ್ ಏನ್ ಹಾಕಿರ್ತಾರೆ ಅದು ಅವ್ರಿಗೆ ಬಂದೇ ಬರುತ್ತೆ, ಅವ್ರು ತಗೊಂಡು ಹೋಗಿ ಹೋಗ್ತಾರೆ. ನಿಮ್ಮ ಹಣವನ್ನ ಅವ್ರು ಯಾರೋ ಹೇಳಿದ್ದನ್ನ ಕೇಳ್ಕೊಂಡು ನೀವು ಹಾಕಿದ್ರಿ ಅಂದ್ರೆ ಜವಾಬ್ದಾರಿ ಮಾತ್ರ ಪೂರ್ತಿ ನೀವೇ ತಗೋಬೇಕಾಗತ್ತೆ. ಯಾಕಂದ್ರೆ ಅದು ಗಳಿಸಿದ್ರು ನಿಮ್ದೆ, ಹೋದ್ರೂ ನಿಮ್ದೆ ಅನ್ನೋ ರೀತಿನಲ್ಲಿ ಇರೋದ್ರಿಂದ ಕಷ್ಟಪಟ್ಟು ದುಡಿದಿರೋ ಹಣವನ್ನ ಹೂಡಿಕೆಗೆ ಹಾಕಬೇಕಾದಾಗ ಈ ರೀತಿ ಯಾವ್ದೋ ನನ್ಗೆ 500 ರೂಪಾಯಿಗೆ 100 ರೂಪಾಯಿ 1000 ರೂಪಾಯಿಗೆ ಎಲ್ಲ ಟಿಪ್ ಕೊಡ್ತೀನಿ ಅದನ್ನ ಇಟ್ಕೊಂಡು ಟ್ರೇಡ್ ಮಾಡಿ ಅನ್ನೋಂಥವ್ರ ಹತ್ರ ಹೋಗದೆ ಇರೋದು ಒಳ್ಳೇದು. ಅದ್ರ ಬದಲಾಗಿ ಅದೇ ಟೈಮನ್ನ ಅದೇ ಎಫರ್ಟ್ ಅನ್ನ ನೀವೇ ಕಲ್ತು ಅರ್ಥ ಮಾಡ್ಕೊಂಡು ಗಳಿಸೋದ್ರ ಕಡೆ ಮಾಡಿದ್ರಿ ಅಂದ್ರೆ ಯು ವಿಲ್ ಬಿ ಸೇಫ್. ಯಾಕಂದ್ರೆ ನಿಮಗ್ ಗೊತ್ತಿರುತ್ತೆ ನೀವೇನ್ ಮಾಡ್ತಿದ್ದೀರಿ ಅನ್ನೋದು. ಯಾರೋ ಒಬ್ಬರ ಕೈಗೆ ನಿಮ್ಮ ಕೀಲಿನ ಕೊಡುವಂತ ಕೆಲಸನ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ವಿನಯ್ ಕುಮಾರ್ ಸರ್, ಕೊನೆಯದಾಗಿ ಈ ಟ್ರೇಡಿಂಗ್ ಮಾಡೋರ್ಗೆ, ಹೊಸದಾಗಿ ಟ್ರೇಡಿಂಗ್ ಇಳಿಯುವಂತವ್ರಿಗೆ ಏನ್ ಟಿಪ್ಸ್ ಕೊಡ್ತೀರಾ, ಏನ್ ಹೇಳ್ತೀರಾ ತಾವು ಅಂತ? ಆ ತತ್ವಗಳು ಈ ತತ್ವಗಳೇ ಅಂತ ಟಿಪ್ಸ್ ಕೊಡಲ್ಲ ಸರ್. ನಾನು ಹೇಳೋದೇನಂದ್ರೆ, ಸಾಧಾರಣವಾಗಿ ಟ್ರೇಡಿಂಗ್ ಅನ್ನೋದು ನೀವು ಬಂದ ಕೂಡ್ಲೆ ಇಮ್ಮಿಡಿಯೇಟ್ ಆಗಿ ಪ್ರಾಫಿಟ್ ಕೊಡುವಂತಹ ಇದು ಅಲ್ಲ. ಈಗ ಉದಾಹರಣೆಗೆ ನಾವೀಗ ಕೆಲಸಕ್ಕೆ ಸೇರಿ ಸಂಬಳ ಬರ್ಬೇಕು ಅಂದ್ರೆ ನಾವು ನರ್ಸರಿ ಪ್ರೈಮರಿಗಳಿಂದ ಹಿಡಿದು 10th ತನಕ, ಆಮೇಲೆ 2nd 12th ಗ್ರೇಡ್ ತನಕ, ಆಮೇಲೆ ಡಿಗ್ರಿ, ಇದನ್ನೆಲ್ಲ ಮಾಡಿ ಇಷ್ಟೆಲ್ಲ ಎಫರ್ಟ್ ಹಾಕಿ ಒಂದ್ ಹಂತಕ್ಕೆ ಬಂದು ಅದರ ಕಾರಣದಿಂದಾಗಿ ಒಂದು ಕೆಲಸಕ್ಕೆ ಸೇರಿ ಸಂಬಳ ಬರುತ್ತೆ. ಇಷ್ಟು ವರ್ಷ ನಾವು ಅದಕ್ಕಾಗಿ ಪ್ರಯತ್ನ ಪಟ್ಟಿರ್ತೀವಿ. ಆದ್ರೆ ಟ್ರೇಡಿಂಗ್ಗೆ ಅಂತ ಬಂದಾಗ ಮಾತ್ರ ನನ್ನ ಹತ್ರ ಹಣ ಇದೆ, ನನ್ನ ಹತ್ರ ಡಿಮ್ಯಾಟ್ ಅಕೌಂಟ್ ಇದೆ, ನನ್ನ ಹತ್ರ ಇನ್ನೇನು ಇಲ್ಲ, ನಾನು ಯಾರ ಹತ್ರನೋ ಟಿಪ್ ತಗೋತೀನಿ, ಅವ್ರಿಗೊಂದಷ್ಟು ದುಡ್ಡು ಅಂತ ಕೊಡ್ತೀನಿ, ಅದ್ರ ಮೂಲಕ ನನಗೆ ಕೆಲಸ ಆಗ್ಬಿಡ್ಬೇಕು, ನಾನು ಇವತ್ತಿಂದ ಶುರು ಮಾಡಿದೆ ಅಂದ್ರೆ ನನಗೆ ಒಂದೊಂದು ತಿಂಗಳಲ್ಲಿ ದುಡ್ಡು ಬಂದ್ಬಿಡ್ಬೇಕು ಅನ್ನೋ ರೀತಿಯಾದ ಸ್ವಭಾವವನ್ನ ಬೀಳ್ಬೇಕು ನಾವು. ಮೊದಲನೇದಾಗಿ ನಮ್ಮ ಹಣಕ್ಕೆ ನಾವೇ ಜವಾಬ್ದಾರರಾಗ್ತೀವಿ. ಹಾಗಾಗಿ ಅದನ್ನ ನೀವು ಟೈಮ್ ತಗೊಂಡು ಒಂದ್ ಸ್ವಲ್ಪ ಏನ್ ಮಾಡ್ತಾ ಇದೀವಿ, ಯಾವ್ದು ನನಗೆ ಸೂಟ್ ಆಗುತ್ತೆ, ಪ್ರತಿಯೊಬ್ಬರ ಮೈಂಡ್ ಸೆಟ್ ಬೇರೆ ರೀತಿನಲ್ಲಿ ಇರುತ್ತೆ. ಆಗ್ಲೇ ನಾನು ಹೇಳ್ದಂಗೆ ಕ್ಯಾಶ್ ಸೆಗ್ಮೆಂಟ್ ಇದೆ, ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಇದೆ, ಅದರಲ್ಲೂ ಕೂಡ ಫ್ಯೂಚರ್ ಟ್ರೇಡಿಂಗ್ ಅಂತ ಹೇಳ್ತಾರೆ. ಆಪ್ಷನ್ ಟ್ರೇಡಿಂಗ್ ನಲ್ಲೂ ಆಪ್ಷನ್ ಬೈಯಿಂಗ್ ಅಂತಿದೆ, ಆಪ್ಷನ್ ಸೆಲ್ಲಿಂಗ್ ಅಂತಿದೆ. ಸೊ ದೇರ್ ಆರ್ ವೆರೈಟೀಸ್, ತುಂಬಾನೇ ವೆರೈಟಿ ಆಫ್ ಟ್ರೇಡಿಂಗ್ ಸಿಚುಯೇಷನ್ಗಳು ಇರುತ್ತವೆ. ನಿಮ್ಮ ಸೈಕಾಲಜಿಗೆ, ನಿಮ್ಮ ಮೈಂಡ್ ಸೆಟ್ಗೆ ಯಾವ್ದು ಒಪ್ಪುತ್ತೆ ಅನ್ನೋದನ್ನ ನೋಡಿ ಪ್ರಯತ್ನ ಮಾಡಿ, ಅದನ್ನ ನೋಡ್ಕೊಂಡು ಅದರ ಕಡೆಗೆ ಮುಂದುವರಿಸಿ. ಪ್ರತಿಯೊಬ್ಬರು ಟ್ರೇಡರ್ನು ಒಂದೇ ರೀತಿಯಾದ ಟ್ರೇಡಿಂಗ್ ಅನ್ನ ಮಾಡ್ತಿರಲ್ಲ, ಆ ರೀತಿಯಾದದನ್ನ ಮಾಡ್ತಿರ್ತಾರೆ. ಎಲ್ಲರೂ ಅವ್ರದೇ ಆದ ಫೀಲ್ಡ್ ಗಳಲ್ಲಿ ಸಕ್ಸಸ್ಫುಲ್ ಆಗ್ತಾ ಇರ್ತಾರೆ. ಸೊ ನಿಮ್ಮ ಮೈಂಡ್ ಸೆಟ್ಗೆ ಯಾವ್ದು ಸರಿ ಹೋಗುತ್ತೆ ಅನ್ನೋದನ್ನ ತಿಳ್ಕೊಂಡು ಅದರ ಕಡೆಗೆ ಬೇಕಾಗಿರುವಂತ ಇನಿಷಿಯಲ್ ಬ್ಯಾಕ್ ಗ್ರೌಂಡ್ ವರ್ಕ್ ಏನಿರುತ್ತಲ್ಲ ಅದ್ರ ಬಗ್ಗೆ ಕಲ್ತು ತಿಳ್ಕೊಂಡು ಆ ನಂತರ ಒಂದು ಸಣ್ಣ ಮೊತ್ತದಿಂದ ಶುರು ಮಾಡಿ ನಿಮಗೆ ಕರೆಕ್ಟ್ ಆಗಿ ಆಗ್ತಿದೆ, ನೀವು ಅನ್ಕೊಂಡಂಗೆನೆ ಎಕ್ಸ್ಪೆಕ್ಟೇಷನ್ಸ್ ಬರ್ತಿದೆ ಅಂತ ಆದಾಗ ಮಾತ್ರನೇನೆ ನಿಮ್ಮ ಪೂರ್ತಿ ಬಂಡವಾಳವನ್ನ ಅದರಲ್ಲಿ ಹಾಕಿ ಮುಂದುವರ್ಸುವಂತ ಪ್ರಯತ್ನವನ್ನ ಮಾಡಿ. ಕಷ್ಟಪಟ್ಟು ದುಡಿದಿರೋ ಹಣವನ್ನ ಯಾರಿಗೋ ಟಿಪ್ಸ್ ರೀತಿನಲ್ಲಿ ಕೊಟ್ಟಿರುವಂತ ಇದ್ರ ಮೂಲಕ ಹಣನ ಕಳ್ಕೊಳ್ಳೋದಾಗ್ಲಿ, ಅಥವಾ ಈ ರೀತಿಯಾದ ರಿವೆಂಜ್ ಟ್ರೇಡಿಂಗ್ ಗಳನ್ನ ಮಾಡಿ ನನ್ನ ಐಡಿಯಾನೇ ಕರೆಕ್ಟ್ ಅನ್ನೋ ರೀತಿಯಲ್ಲಿ ರಿವೆಂಜ್ ಟ್ರೇಡಿಂಗ್ ಮಾಡಿ ಕಳ್ಕೊಂಡ್ರಿ ಅಂದ್ರೆ, ಟ್ರೇಡಿಂಗ್ ಅನ್ನೋದು ಒಂದು ಒಳ್ಳೆ ಬಿಸ್ನೆಸ್, ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ನಿಮ್ಗೆ ಹಣವನ್ನ ಸಂಪಾದನೆ ಮಾಡ್ಕೊಳ್ಳೋಕೆ. ಅವುಗಳಿಂದ ವಂಚಿತರಾಗಿ ಇರೋ ಹೂಡಿಕೆಯನ್ನು ಕಳ್ಕೊಂಡು ಕೈ ಹಿಸುಕೊಳ್ಳುವಂತ ಕೆಲಸಗಳನ್ನ ಮಾಡ್ಕೊಳ್ಳೋದನ್ನ ಹೋಗ್ಬೇಡಿ. ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ತಗೊಳ್ಳಿ. ಒಂದು ತಿಂಗಳಿಂದ 1 ವರ್ಷದ ತನಕ ಟೈಮ್ ಹಿಡಿಯುತ್ತಾ, ನಿಧಾನವಾಗಿ ಆಗ್ಲಿ ಪರವಾಗಿಲ್ಲ. ಕೆಲಸಕ್ಕೆ ಸೇರ್ಬೇಕಾದ್ರೇನೆ 20 ವರ್ಷದ ತನಕನೂ ಪ್ರಯತ್ನ ಮಾಡಿ ಆಮೇಲೆ ಸೇರ್ತೀವಂತೆ. ಇಲ್ಲಿ ಯಾಕೆ ಆತರ ಪಟ್ಟು ಹೋಗ್ಬೇಕು? 1 ವರ್ಷ ಟೈಮ್ ತಗೋತೀರಾ, ನಿಧಾನವಾಗಿ ಸ್ಕೇಲ್ ಅಪ್ ಮಾಡ್ತಾ ಹೋಗಿ. ಒಂದು ಸರ್ತಿ ಅದು ನಿಮ್ಮ ಇದಕ್ಕೆ ಬಂದ್ಬಿಡ್ತಾ, ಅಭ್ಯಾಸ ಆಗ್ತಾ ಹೋಯ್ತು ಅಂದ್ರೆ ನ್ಯಾಚುರಲ್ ಆಗಿ ಮುಂದೆ ಹೋಗ್ತಾ ಹೋಗ್ತಾ ಚೆನ್ನಾಗಿ ಗ್ರೋ ಆಗ್ತಾ ಹೋಗ್ಬೋದು. ಹಾಗಾಗಿ ಆತರ ಪಟ್ಟು ದುಡುಕಿ ಇರೋ ಬಂಡವಾಳವನ್ನ ಕಳ್ಕೊಂಡು ಒಂದು ಒಳ್ಳೆ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಅಂತ ಹೇಳಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆ ಜಾಯಿನ್ ಆಗಿದ್ರಿ, ಇಷ್ಟೊತ್ತು ತಮ್ಮ ಮಾಹಿತಿ, ತಮ್ಮ ಅನುಭವವನ್ನು ಹಂಚ್ಕೊಂಡ್ರಿ. ಸೊ ಸುಮಾರು ಜನಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನಗೂ ಈ ರೀತಿಯಾದ ಒಂದು ಆಪರ್ಚುನಿಟಿನ ಕೊಟ್ಟಿದ್ದಕ್ಕೆ ನಿಮ್ಮ ತಂಡದವ್ರಿಗೆಲ್ಲರಿಗೂ ಧನ್ಯವಾದಗಳು.
ಸೊ ಇವತ್ತಿನ ಎಪಿಸೋಡ್ನಲ್ಲಿ ವಿನಯ್ ಕುಮಾರ್ ಅವರು ಟ್ರೇಡಿಂಗ್ ಅಂದರೆ ಏನು, ಟ್ರೇಡಿಂಗನ್ನು ಹೇಗೆ ಮಾಡಬೇಕು, ಯಾರು ಮಾಡಬೇಕು, ಅದರ ಹಿಂದಿರುವಂಥ ರಿಸ್ಕ್ ಫ್ಯಾಕ್ಟರ್ಗಳು ಏನು, ನಿಜಕ್ಕೂ ಟ್ರೇಡಿಂಗ್ನಲ್ಲಿ ದುಡ್ಡು ಮಾಡಬಹುದಾ, ಇದೆಲ್ಲದರ ಬಗ್ಗೆ ಭಾಳ ಡೀಟೇಲ್ ಆಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ನಿಮಗೂ ಕೂಡ ಇದರಿಂದ ಮಾಹಿತಿ ಸಿಕ್ಕಿದೆ, ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ನನಗಂತೂ ತುಂಬಾ ಎಜುಕೇಟಿವ್ ಆಗಿತ್ತು, ನಿಮಗೂ ಅದೇ ಥರ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.